Hi everyone, welcome to Max CC. This is our first live. Let's see ಹೆಂಗ್ ಸೆಕ್ಷನ್ ಹೋಗುತ್ತೆ ಅಂತ ನೋಡೋಣ. Then you can start that. ಚಾಪ್ಟರ್ ವೈಸ್ ಆಲ್ರೆಡಿ ಒಂದು ವಿಡಿಯೋ ಹಾಕಿದ್ದೀನಿ, ನೋಡಿದ್ದೀರಾ? ಚಾಪ್ಟರ್ ವೈಸ್ ಹೇಗೆ ಓದ್ಕೋಬೇಕು, ಒಂದೊಂದು ಚಾಪ್ಟ್ರಿಂದ ಏನೇನು ಓದಬೇಕು ಅಂತ ಹೇಳಿದ್ದೀನಿ ಆಲ್ರೆಡಿ. ಸೊ ಅದರಲ್ಲಿ ನಾವು ಇಂಪಾರ್ಟೆಂಟ್ಸ್ ಎಲ್ಲ ನೋಡೋಣ. ಸೊ ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡೋಣ. ಸೊ ಈಗ ನಮ್ಗೆ 40 ಮಾರ್ಕ್ಸ್ ಪೇಪರಲ್ಲಿ ಚಾಪ್ಟರ್ ವೈಸ್ ಡಿವೈಡ್ ಮಾಡಿದ್ದಾರೆ. ಎ ಪಿಗೆ 5 ಮಾರ್ಕ್ಸು, ಟ್ರಯಾಂಗಲ್ಗೆ 5 ಮಾರ್ಕ್ಸು, ದೆನ್ ಟ್ರಿಗ್ನೋಮೆಟ್ರಿಗೆ 5 ಮಾರ್ಕ್ಸು, ಸರ್ಫೇಸ್ ಏರಿಯಾಕ್ಕೆ 5 ಮಾರ್ಕ್ಸ್. ಇದು 4 ಚಾಪ್ಟರ್ಗೂ 5 ಮಾರ್ಕ್ಸ್ ಇದೆ. ಸೊ ಎ ಪಿ ಒಂದು 5 ಮಾರ್ಕ್ಸು, ಎ ಪಿ 5 ಮಾರ್ಕ್ಸು, ದೆನ್ ಟ್ರಿಗ್ನೋಮೆಟ್ರಿ ಒಂದು 5 ಮಾರ್ಕ್ಸು, ಟ್ರಯಾಂಗಲ್ 5 ಮಾರ್ಕ್ಸು, ದೆನ್ ಸರ್ಫೇಸ್ ಏರಿಯಾ 5 ಮಾರ್ಕ್ಸು. ಸರ್ಫೇಸ್ ಏರಿಯಾ 5 ಮಾರ್ಕ್ಸು. ಸೊ ಇದು 4 ಚಾಪ್ಟರ್ನು 5 ಮಾರ್ಕ್ಸ್. ಸೊ ಟೋಟಲಿ 20 ಮಾರ್ಕ್ಸ್ ಆಯಿತು. ನೆಕ್ಸ್ಟ್ ಒನ್ ಇಸ್ 4 ಮಾರ್ಕ್ಸ್ ಯಾವುದಂದರೆ ಪ್ಯಾರ್ ಆಫ್ ಲೀನಿಯರ್ ಈಕ್ವೇಷನ್. ಪ್ಯಾರ್ ಆಫ್ ಈಕ್ವೇಷನ್ ದಟ್ ಈಸ್ 4 ಮಾರ್ಕ್ಸು. ಆ್ಯಂಡ್ ಕ್ಯೂ ಇ ಕ್ವಾಡ್ರಾಟಿಕ್ ಈಕ್ವೇಷನ್ 4 ಮಾರ್ಕ್ಸು. ಕೋಆರ್ಡಿನೇಟ್ ಜಾಮೆಟ್ರಿ ದಟ್ ಈಸ್ 4 ಮಾರ್ಕ್ಸು. ಇದು 3 ಚಾಪ್ಟರ್ 4 ಮಾರ್ಕ್ಸು. ನೆಕ್ಸ್ಟ್ ಸ್ಟ್ಯಾಟಿಸ್ಟಿಕ್ಸ್ 3 ಮಾರ್ಕ್ಸು, ಸರ್ಕಲ್ 3 ಮಾರ್ಕ್ಸು, ಸರ್ಕಲ್ 3 ಮಾರ್ಕ್ಸ್, ಕನ್ಸ್ಟ್ರಕ್ಷನ್ 2 ಮಾರ್ಕ್ಸ್. ಸೊ ಟೋಟಲಿ 40 ಮಾರ್ಕ್ಸು. ಓಕೆ, ಇದು 40 ಮಾರ್ಕ್ಸಲ್ಲಿ ನಾನು ಬಿಫೋರ್ ವಿಡಿಯೋ ಒಂದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇದು 5 ಮಾರ್ಕ್ಸಲ್ಲಿ ಯಾವ್ಯಾವ ಪಾಸಿಬಲ್ಸ್ ಕ್ವೆಶನ್ ಇರುತ್ತೆ. ಸೊ ಒಂದೊಂದು ಚಾಪ್ಟರ್ ಬಗ್ಗೆನೂ ಪಾಸಿಬಲ್ಸ್ ಕ್ವೆಶನ್ಸ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ನೋಡಿಲ್ಲ ಅಂದರೆ ಆಮೇಲೆ ನೋಡಿ. ಸೊ ಈಗ ಇದನ್ನು ನಾವು ಕ್ವೆಶನ್ ಪೇಪರಲ್ಲಿ ಈ ಆರ್ಡ್ರ್ ಇಲ್ಲ, ಕ್ವೆಶನ್ ಪೇಪರಲ್ಲಿ ಪ್ಯಾರ್ ಆಫ್ ಲೀನಿಯರ್ ಈಕ್ವೇಷನ್ ಎ ಪಿ ಆ ಥರ ಆರ್ಡ್ರಲ್ಲಿ ಕೊಟ್ಟಿದ್ದಾರೆ. ಈಗ ನಾವು ಒಂದೊಂದು ಚಾಪ್ಟ್ರಾಗಿ ಡೀಟೇಲಾಗಿ ಒಂದೊಂದು ಎಕ್ಸಾಂಪಲ್ಸ್ ನೋಡೋಣ ಹೆಂಗೆ ಓದ್ಕೋಬೇಕು ಅಂತ. ಓಕೆ, ಫಸ್ಟ್ ಒನ್ ಕ್ಯಾನ್ ಸ್ಟಾರ್ಟ್ ಫ್ರಮ್ ಎ ಪಿ. ಸೊ 5 ಮಾರ್ಕ್ಸ್ ಇರೋದೆಲ್ಲ ಫಸ್ಟ್ ನೋಡೋಣ. ಸೊ ಅರಿಥ್ಮೆಟಿಕ್ ಪ್ರೋಗ್ರೆಷನ್. ಓಕೆ, ಅರಿಥ್ಮೆಟಿಕ್ ಪ್ರೋಗ್ರೆಷನ್ಸಲ್ಲಿ ಯಾವ್ಯಾವ ಇಂಪಾರ್ಟೆನ್ಸ್ ಕ್ವೆಶನ್ಸ್ ಪಾಸಿಬಲ್. ಸೊ ಅರಿಥ್ಮೆಟಿಕ್ ಪ್ರೋಗ್ರೆಷನ್ಸ್ಗೆ 5 ಮಾರ್ಕ್ಸ್ ಅಲ್ವಾ. ಸೊ ಯಾವುದು ಇಂಪಾರ್ಟೆನ್ಸ್ ಕ್ವೆಶನ್ ಅಂತ ನೋಡೋಣ. ಸೊ ಅರಿಥ್ಮೆಟಿಕ್ ಪ್ರೋಗ್ರೆಷನಲ್ಲಿ ಇಂಪಾರ್ಟೆನ್ಸ್ ಪಾಸಿಬಲ್ಸ್ ಕ್ವೆಶನ್ಸ್ ಏನೇನಿದೆ ಅಂದರೆ ದಟ್ ಈಸ್ ಫಸ್ಟ್ ಕಾಮನ್ ಡಿಫ್ರೆನ್ಸ್ ಫೈಂಡ್ ಔಟ್ ಮಾಡೋದು. ದಟ್ ಈಸ್ ಫಸ್ಟ್ ಇಂಪಾರ್ಟೆಂಟ್ ಕಾಮನ್ ಡಿಫ್ರೆನ್ಸ್ನ ಫೈಂಡ್ ಔಟ್ ಮಾಡೋದು. ಸೊ ನಾವು ಕಾಮನ್ ಡಿಫ್ರೆನ್ಸ್ ಡಿನ ಫೈಂಡ್ ಔಟ್ ಮಾಡೋದೆ ದಟ್ ಈಸ್ ಫಸ್ಟ್ ಕ್ವೆಶನ್. ಸೊ ಡೆಫಿನೆಟಾಗಿ ಡಿ ಫೈಂಡ್ ಔಟ್ ಮಾಡೋದು ಒಂದು ಕ್ವೆಶನ್ ಇರುತ್ತೆ. ನೆಕ್ಸ್ಟ್ ಒನ್ ಇಸ್ ಸೊ ಈ ಡಿ ಫೈಂಡ್ ಔಟ್ ಮಾಡೋದಲ್ಲಿ ಡೈರೆಕ್ಟಾಗಿ 2 ಮೆಥಡ್ ಇದೆ ಡಿ ಫೈಂಡ್ ಔಟ್ ಮಾಡೋದು. ಫಸ್ಟ್ ಒನ್ನು ಡೈರೆಕ್ಟಾಗಿ ಎ ಪಿ ಕೊಟ್ಟು ಡಿನ ಫೈಂಡ್ ಔಟ್ ಮಾಡ್ಬೋದು. ಸೆಕೆಂಡ್ ಒನ್ನು ನಿಮಗೆ 2 ಟರ್ಮ್ ಕೊಟ್ಟು 8th ಟರ್ಮ್ ಕೊಟ್ಬಿಟ್ಟು ಡಿನ ಫೈಂಡ್ ಔಟ್ ಮಾಡ್ಬೋದು. ಸೊ ಫಾರ್ ಎಕ್ಸಾಂಪಲ್ ಕ್ವೆಶನ್, find the common difference of, so this is the first one. D find out ಮಾಡೋದು ಫಸ್ಟ್ ಒನ್ ಎ ಪಿಯಲ್ಲಿ. find the common difference. So find the common difference of 1 by p
1 minus p by p and 1 minus 2p by p. So find the common difference of 1 by p, 1 minus p and 1 minus 2p by p. ಸೊ ಇದರಲ್ಲಿ ಕಾಮನ್ ಡಿಫ್ರೆನ್ಸ್ ಫೈಂಡ್ ಔಟ್ ಮಾಡಬೇಕು. ಸೊ ಆ್ಯಕ್ಚುಲಿ ಕಾಮನ್ ಡಿಫ್ರೆನ್ಸ್ ಹೇಗೆ ಫೈಂಡ್ ಔಟ್ ಮಾಡ್ತೀವಿ, ದಟ್ ಈಸ್ A1 A2 A3. ನಾವು ಯಾವಾಗಲೂ ಕಾಮನ್ ಡಿಫ್ರೆನ್ಸ್ ಹೆಂಗೆ ಫೈಂಡ್ ಔಟ್ ಮಾಡ್ತೀವಿ, A2 ಮೈನಸ್ A1. ಸೊ ಯಾವುದಾವುದು ನೆಕ್ಸ್ಟ್ ಟರ್ಮಿಂದ, ಸೊ A2 ಮೈನಸ್ A1 ಇಲ್ಲ, A3 ಮೈನಸ್ A2 ಹಂಗೂ ಮಾಡ್ಬೋದು. ಸೊ ಯಾವುದು ಬೇಕಂದ್ರೂ ನಾವು ಮಾಡ್ಬೋದು. ಬಟ್ ನೀವು ಫಸ್ಟ್ ನೋಡುವಾಗ ECS ಮೆಥಡಲ್ಲಿ ಹೆಂಗೆ ಮಾಡ್ಕೋಬೇಕಂದ್ರೆ ಇದು ಎಲ್ಲನೂ ಫ್ರ್ಯಾಕ್ಷನಲ್ಲಿ ಪಿನೇ ಇದೆ. ಸೊ ಯಾವುದು ಬೇಕಂದ್ರೂ ಮಾಡ್ಬೋದು. ಸಮ್ ಕ್ವೆಶನಲ್ಲಿ ಫ್ರ್ಯಾಕ್ಷನ್ ಇಲ್ಲ, ಯಾವುದಾದ್ರು ಹೋಲ್ ನಂಬರ್ ಇದ್ದರೆ ಅದನ್ನು ಯೂಸ್ ಮಾಡಿ ಕಾಮನ್ ಡಿಫ್ರೆನ್ಸ್ನ ಫೈಂಡ್ ಔಟ್ ಮಾಡ್ಬೋದು. ಸಿ ಫಾರ್ ಎಕ್ಸಾಂಪಲ್ -5/2 ಆ್ಯಂಡ್ ದೆನ್ 0 ಅಗೈನ್ -5/2. ಇದರಲ್ಲಿ ಇದು ನೋಡಿ, ಇದು ಫ್ರ್ಯಾಕ್ಷನ್ ನಂಬರ್, ಇದು ಫ್ರ್ಯಾಕ್ಷನ್ ನಂಬರ್, ಇದೆರಡು ಫ್ರ್ಯಾಕ್ಷನ್ ಇಲ್ಲ. ಸೊ ಈ ಥರ ಇದೆರಡು ತಗೊಳ್ಳುವಾಗ ನಾವು A2 ಮೈನಸ್ A1 ಮಾಡುವಾಗ ನಮಗೆ ತಿರ್ಗಾ ಫ್ರ್ಯಾಕ್ಷನು LCM ಅದೆಲ್ಲ ಬರುತ್ತೆ. ಸೊ ಅದಕ್ಕೆ ನೀವು ಆವಾಗ ಇದು ಎರಡು ಟರ್ಮ್ ತಗೋಬೋದು ಕಾಮನ್ ಡಿಫ್ರೆನ್ಸ್ ಫೈಂಡ್ ಔಟ್ ಮಾಡೋಕ್ಕೆ. ಆವಾಗ ಇದು ಎರಡು ಟರ್ಮ್, ಇಲ್ಲ ಅಂದರೆ ದಿಸ್ 2 ಟರ್ಮ್ ತಗೋಬೋದು. ಇದರಲ್ಲಿ ಡಿನಾಮಿನೇಟರ್ ಇದೆ, ಇದರಲ್ಲಿ ಡಿನಾಮಿನೇಟರ್ ಸೇಮ್ ಡಿನಾಮಿನೇಟರ್ ಇದೆ. ಹಂಗಂದ್ರೆ ಸೇಮ್ ಡಿನಾಮಿನೇಟರ್ ಇರೋ ಟರ್ಮ್ ತಗೊಳ್ಳಿ, ಆರ್ ಎಲ್ಸ್ ಹೋಲ್ ನಂಬರ್ ತಗೊಳ್ಳಿ. ಓಕೆ, ಸೊ ನಾವು ಇದರಲ್ಲಿ ನೋಡುವಾಗ A2 ಮೈನಸ್ A1, ಸೊ 1 ಮೈನಸ್ p by p minus of 1 minus p. ಸೊ A2 ಮೈನಸ್ A1 ಡಿನ ಫೈಂಡ್ ಔಟ್ ಮಾಡೋಕ್ಕೆ. ಸೊ p is the common, 1 minus p, this one is -1. ಸೊ +1 -1 cancel, minus p by p. ಸೊ ಕ್ಯಾನ್ಸಲ್ ಮಾಡುವಾಗ this one is -1. So this is the one kind of the question to find the common difference. Okay, common difference find out ಮಾಡೋಕ್ಕೆ ಯಾವುದಾದ್ರು AP ಕೊಟ್ಟರೆ ಕಾಮನ್ ಡಿಫ್ರೆನ್ಸ್ ಹೀಗೆ ಫೈಂಡ್ ಔಟ್ ಮಾಡ್ಬೋದು. ಆರ್ ಎಲ್ಸ್ AP ಕೊಟ್ಟಿಲ್ಲ, ಸೊ ಕಾಮನ್ ಡಿಫ್ರೆನ್ಸ್ ಫೈಂಡ್ ಔಟ್ ಮಾಡೋ ಕ್ವೆಶನಲ್ಲಿ AP ಕೊಟ್ಟರೆ ಹಿಂಗೆ ಮಾಡ್ತೀವಿ. AP ಕೊಟ್ಟಿಲ್ಲ, ಯಾವುದಾದ್ರು ಟರ್ಮ್ ಕೊಟ್ಬಿಟ್ಟು ಕಾಮನ್ ಡಿಫ್ರೆನ್ಸ್ ಫೈಂಡ್ ಔಟ್ ಮಾಡೋದು. ಸೊ ದಟ್ ಈಸ್ find the common difference of the AP see the 10th term of the AP is 52. So 10th term of the AP is 52 and 17th term of his 17th term is 72. Okay, 10th term of the AP is 52, 17th term is 72. Find the common difference. So, ಈ ಥರನೂ ಕಾಮನ್ ಡಿಫ್ರೆನ್ಸ್ ಪಾಸಿಬಲ್ ಇದೆ. ಸೊ ಪಾಸಿಬಲ್ಸ್ ಕಾಮನ್ ಡಿಫ್ರೆನ್ಸಸ್ ಒಂದು AP ಕೊಟ್ಟು ಕಾಮನ್ ಡಿಫ್ರೆನ್ಸ್ ಕೇಳ್ಬೋದು, ಆರ್ ಎಲ್ಸ್ ನಿಮಗೆ ಈ ಥರ ಎರಡು ಟರ್ಮ್ ಕೊಟ್ಟು ಕಾಮನ್ ಡಿಫ್ರೆನ್ಸ್ ಕೇಳ್ಬೋದು. ಸೊ ಎರಡು ಟರ್ಮ್, nth ಟರ್ಮ್ ಎರಡು ಟರ್ಮ್ ಕೊಟ್ಟು ಕಾಮನ್ ಡಿಫ್ರೆನ್ಸ್ ಫೈಂಡ್ ಔಟ್ ಮಾಡುವಾಗ ವಿ ಕ್ಯಾನ್ ಯೂಸ್ ದಟ್ MN. ಸೊ D ಹೆಂಗೆ ಫೈಂಡ್ ಔಟ್ ಮಾಡ್ತೀವಿ, AM ಮೈನಸ್ AN ಬೈ M ಮೈನಸ್ N. ಸೊ ಈ ಥರ ಫಾರ್ಮ್ಲೆಲ್ಲ ನೆನಪಲ್ಲಿ ಇಟ್ಕೋಬೇಕು ಅಂತ ಇಲ್ಲ, ಬಟ್ ಇದ್ರೂ ನಾವು ಹೆಂಗೆ ಡೈರೆಕ್ಟಾಗಿ ಫೈಂಡ್ ಔಟ್ ಮಾಡ್ಬೋದು. ಲಾರ್ಜರ್ ಟರ್ಮ್, ಸಿ ದಿಸ್ ಇಸ್ 17th ಟರ್ಮ್, ದಿಸ್ ಇಸ್ ದ 10th ಟರ್ಮ್. ಸೊ ಯಾವಾಗಲೂ ಲಾರ್ಜರ್ ಬಿಗ್ ಟರ್ಮಿಂದಾನೇ ಮೈನಸ್ ಮಾಡಬೇಕು. ಸೊ ದಟ್ ಈಸ್ A 17th ಟರ್ಮಿಂದ 10th ಟರ್ಮ್ನ ಮೈನಸ್ ಮಾಡಬೇಕು.
ಆವಾಗ ದಟ್ ಈಸ್ ಕಾಮನ್ ಡಿಫ್ರೆನ್ಸ್ ಹೆಂಗೆ ಫೈಂಡ್ ಔಟ್ ಮಾಡ್ತೀವಿ 17th ಟರ್ಮ್ ವಾಟ್ ಇಸ್ ದ ವ್ಯಾಲ್ಯೂ 72 ಮೈನಸ್ 10th ಟರ್ಮ್ ವಾಟ್ ಇಸ್ ದ ವ್ಯಾಲ್ಯೂ 52 ಓಕೆ ಡಿವೈಡೆಡ್ ಬೈ ಬಟ್ ಇಲ್ಲಿ ಡಿವೈಡೆಡ್ ಮಾಡಬೇಕು ಇಲ್ಲಾಂದರೆ ನೋ ನೀಡ್ ಟು ಡಿವೈಡ್ ಓಕೆ ಬಿಕಾಸ್ ಡೈರೆಕ್ಟಾಗಿ ನೆಕ್ಸ್ಟ್ ಟರ್ಮಿಂದ ಮೈನಸ್ ಮಾಡ್ತೀವಿ ಡಿವೈಡ್ ಮಾಡಬೇಕು ಅಂತ ಇಲ್ಲ ಯಾವುದಾದ್ರು ಎರಡು ಟರ್ಮಿಂದ ಡಿವೈಡ್ ಮಾಡಬೇಕಂದ್ರೆ ಕಾಮನ್ ಡಿಫ್ರೆನ್ಸ್ ಫೈಂಡ್ ಔಟ್ ಮಾಡಬೇಕಂದ್ರೆ ಡೆಫಿನೆಟ್ ಆಗಿ ಡಿವೈಡ್ ಮಾಡಬೇಕು ದಟ್ ಇಸ್ ಡಿಫ್ರೆನ್ಸ್ ಆಫ್ ದ ಟರ್ಮ್ ವ್ಯಾಲ್ಯೂ ವಾಟ್ ಇಸ್ ದ ಡಿಫ್ರೆನ್ಸ್ ದಿಸ್ ಇಸ್ ದ ಟರ್ಮ್ ಏನೋ 17th ಟರ್ಮ್ ಮೈನಸ್ ಇದು ಯಾವುದು ಟರ್ಮು 10th ಟರ್ಮ್ ಈ ಡಿಫ್ರೆನ್ಸ್ನ ಫೈಂಡ್ ಔಟ್ ಮಾಡಬೇಕು ಸೊ ದಟ್ ಇಸ್ 72 ಮೈನಸ್ 52 20 ಬೈ ದಟ್ ಇಸ್ 17 ಮೈನಸ್ 10 7 ಸೊ ಪಾಸಿಬಲ್ ಟು ಸಿಂಪ್ಲಿಫೈ ಮೀನ್ಸ್ ಸಿಂಪ್ಲಿಫೈ ಮಾಡ್ಬೋದು ಪಾಸಿಬಲ್ ಆಗಿಲ್ಲ ಸಿಂಪ್ಲಿಫೈ ಮಾಡೋಕ್ಕಾಗಲ್ಲ ಅಂದರೆ ಪಾಸಿಬಲ್ ಇಲ್ಲ ಅಂದರೆ ಸಿಂಪ್ಲಿಫೈ ನೋ ನೀಡ್ ಟು ಡೂ ಸಿಂಪ್ಲಿಫೈ ಡೈರೆಕ್ಟಾಗಿ 20/7 ಅಂತ ಬರಿಬೋದು ಸೊ ದಿಸ್ ಇಸ್ ದ ಒನ್ ಆಫ್ ದ ಪಾಸಿಬಲ್ ಕ್ವೆಶನ್ ಟು ಫೈಂಡ್ ದ ಕಾಮನ್ ಡಿಫ್ರೆನ್ಸ್ ಎ ಪಿಯಲ್ಲಿ ಓಕೆ ಎ ಪಿ 5 ಮಾರ್ಕ್ಸಲ್ಲಿ ಕಾಮನ್ ಡಿಫ್ರೆನ್ಸ್ ಫೈಂಡ್ ಔಟ್ ಮಾಡೋದು 1 ಮಾರ್ಕ್ ನೆಕ್ಸ್ಟ್ ಒನ್ ಇಸ್ ನೆಕ್ಸ್ಟ್ ಏನು ಫೈಂಡ್ ಔಟ್ ಮಾಡ್ತೀವಿ ಎ ಪಿಯಲ್ಲಿ ದಟ್ ಇಸ್ nth ಟರ್ಮ್ ಫೈಂಡ್ ಔಟ್ ಮಾಡ್ಬೋದು ಎ ಪಿ ಕೊಟ್ಟು nth ಟರ್ಮ್ ಕೇಳ್ತಾರೆ ಸೊ ನಿಮಗೆ 10th ಟರ್ಮ್ 30th ಟರ್ಮ್ ಆ ಥರ ಯಾವುದೋ ಒಂದು ಟರ್ಮ್ ಫೈಂಡ್ ಔಟ್ ಮಾಡೋದು ಫೈಂಡಿಂಗ್ ದ ವ್ಯಾಲ್ಯೂ ಆಫ್ nth ಟರ್ಮ್ ಸೊ nth ಟರ್ಮ್ ಫೈಂಡ್ ಔಟ್ ಮಾಡ್ಬೋದು ಸೊ nth ಟರ್ಮ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು ಸೊ nth ಟರ್ಮ್ ವ್ಯಾಲ್ಯೂ ಹೆಂಗೆ ಫೈಂಡ್ ಔಟ್ ಮಾಡ್ತೀವಿ ದಟ್ ಈಸ್ ಫೈಂಡ್ ದಟ್ 30th ಟರ್ಮ್ ಸೊ ಎ 30th ಟರ್ಮ್ ಫೈಂಡ್ ಔಟ್ ಮಾಡಬೇಕು ಸೊ ವಾಟ್ ಇಸ್ ದ ಎ ಪಿ ಇಸ್ ಗಿವನ್ 10, 7, 4, so on. ಸೊ ಈ ಥರ ಎ ಪಿ ಕೊಟ್ಟು ಯಾವುದೋ ಒಂದು ಟರ್ಮ್ ಕೇಳ್ಬೋದು ದಿಸ್ ಇಸ್ ಒನ್ ಆಫ್ ದ ಪಾಸಿಬಲ್ ಕ್ವೆಶನ್ ಸೊ ಈ ಥರ ಕೇಳುವಾಗ ಇದು ಹೆಂಗೆ ಫೈಂಡ್ ಔಟ್ ಮಾಡ್ತೀವಿ ದಿಸ್ ಒನ್ ಇಸ್ ಎ ಸೊ ಡಿ ಫೈಂಡ್ ಔಟ್ ಮಾಡಬೇಕು ಎ ಈಕ್ವಲ್ ಟು 10 ಡಿ ಇಸ್ ಎ ಟು ಮೈನಸ್ a1 7 ಮೈನಸ್ 10 ದಟ್ ಇಸ್ ಮೈನಸ್ 3 ಸೊ ಎ ಎನ್ ಡಿ ಓಕೆ ನೆಕ್ಸ್ಟ್ ವಿ ಕ್ಯಾನ್ ಫೈಂಡ್ ಟು ದ nth term 10th term so nth formula an equal to a plus n minus 1 into d so this one is 10 plus n that is 30th term 30 minus 1 29 into d is that is minus 3 10 into 29 minus 3 so 10 plus into minus minus 29 into 3 29 into 3 that is 87 so 10 minus 87 that is minus 77 ಈ ಥರ ಯಾವುದೋ ಒಂದು ಟರ್ಮ್ ಕೇಳ್ಬೋದು ಸೊ ನಿಮಗೆ ಪಾಸಿಬಲ್ ಕ್ವೆಶನ್ ಇಸ್ ಒಂದು ಡಿ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದು ಫಸ್ಟ್ ಪಾಸಿಬಲ್ ಕ್ವೆಶನ್ ಸೆಕೆಂಡ್ ಒನ್ ಇಸ್ ವಿ ಕ್ಯಾನ್ ಫೈಂಡ್ ಟು ದಟ್ nth ಟರ್ಮ್ ಫೈಂಡ್ ಔಟ್ ಮಾಡೋದು ಯಾವುದೋ ಒಂದು ಟರ್ಮ್ ಕೊಟ್ಬಿಟ್ಟು nth ಟರ್ಮ್ ಕೇಳ್ಬೋದು ಓಕೆ next one ಸೊ nth ಟರ್ಮ್ ಕೇಳೋದಲ್ಲಿ ಎ ಪಿ ಕೊಟ್ಟು nth ಟರ್ಮ್ ನೋಡಿದ್ವಿ ಇದೇ ಇನ್ನೊಂದು ಪಾಸಿಬಲ್ ಹೆಂಗೆ ಕೇಳ್ಬೋದು ಎ ಪಿ ಈಗ ಅರಿಥ್ಮೆಟಿಕಲ್ಲಿ ಕಾಮನ್ ಡಿಫ್ರೆನ್ಸ್ ಫೈಂಡ್ ಔಟ್ ಮಾಡೋದು ಒಂದು ಪಾಸಿಬಲ್ ಕ್ವೆಶನ್ ನೋಡಿದ್ವಿ ನೆಕ್ಸ್ಟ್ ಒನ್ nth ಟರ್ಮ್ ಯಾವುದೋ ಒಂದು ಟರ್ಮ್ ವ್ಯಾಲ್ಯೂ ಕೇಳೋದು ಒಂದು ಪಾಸಿಬಲ್ ಕ್ವೆಶನ್ ಇದು ಎ ಪಿ ಕೊಟ್ಟು ಈ ಥರ nth ಟರ್ಮ್ ಫೈಂಡ್ ಔಟ್ ಮಾಡಿದ್ವಿ ಇದೇ ಸಮ್ ಕೊಟ್ಬಿಟ್ಟು nth ಟರ್ಮ್ ಹೆಂಗೆ ಫೈಂಡ್ ಔಟ್ ಮಾಡ್ತೀವಿ ಓಕೆ ಸೊ ಸಮ್ ಅಂದರೆ ದಟ್ ಇಸ್ ವಿ ನೋ ದಟ್ ಎಸ್ ಎನ್ ವ್ಯಾಲ್ಯೂ ಕೊಟ್ಟು nth ಟರ್ಮ್ ಹೆಂಗೆ ಫೈಂಡ್ ಔಟ್ ಮಾಡ್ತೀವಿ ಇದೆ ಎಸ್ ಎನ್ ಕೊಟ್ಟು nth ಟರ್ಮ್ ಹೇಗೆ ಫೈಂಡ್ ಔಟ್ ಮಾಡ್ತೀವಿ ಅಂತ ನೋಡೋಣ
if the sum of n terms of an AP is 2n squared plus 5n, then find the fourth term. Okay. If the sum of n terms of an AP is 2n squared plus 5n, then find the fourth term. So fourth term find out ಮಾಡೋದು ಹೇಗೆ? ಸೊ ಇದರಲ್ಲಿ ಏನು ಕೊಟ್ಟಿದ್ದಾರೆ? ಸಮ್ ಕೊಟ್ಟಿದ್ದಾರೆ. ಸೊ ದಟ್ ಈಸ್ Sn equal to 2n squared plus 5n. ನಾವು ಏನು ಫೈಂಡ್ ಔಟ್ ಮಾಡಬೇಕು? ಫೋರ್ತ್ ಟರ್ಮ್ A4 ಫೈಂಡ್ ಔಟ್ ಮಾಡಬೇಕು. ಇದೇ ಫೈಂಡ್ ದ ಸಮ್ ಆಫ್ ಫೋರ್ತ್ ಟರ್ಮ್ ಕೇಳುವಾಗ n ಈಕ್ವಲ್ ಟು 4 ಅಂತ ಡೈರೆಕ್ಟಾಗಿ ಸಬ್ಸ್ಟ್ಯೂಟ್ ಮಾಡಿ ಆನ್ಸರ್ ಫೈಂಡ್ ಔಟ್ ಮಾಡ್ಬೋದು. ಕ್ವೆಶನ್ ಇಸ್ S4 ಕೇಳಿದರೆ, ಕ್ವೆಶನ್ ಇಸ್ S4 ಕೇಳಿದರೆ n ಈಕ್ವಲ್ ಟು 4 ಡೈರೆಕ್ಟ್ಲಿ ವಿ ಕ್ಯಾನ್ ಸಬ್ಸ್ಟ್ಯೂಟ್ ದ ಸಮ್ಮ. That is 4 square is 16, 16 into 2 32, 32 plus 5 into 4 20, so 32 plus 20 52 ಅಂತ ಸಮ್ ಬರಿಬೋದು. ಬಟ್ ನಮ್ಮ ಕ್ವೆಶನ್ ಸಮ್ ಕೇಳಿಲ್ಲ, ದಟ್ ಈಸ್ ಫೋರ್ತ್ ಟರ್ಮ್ ಕೇಳಿದ್ದಾರೆ. ಸೊ ಇದಕ್ಕೆ ಟರ್ಮ್ಗೂ ನಾವು ಸಮ್ಗೆ ಹೆಂಗೆ ಐಡೆಂಟಿಫೈ ಮಾಡ್ತೀವಿ ಅಂದರೆ, ಸಿ ಯಾವುದೋ ಅಂದರೆ ಫಸ್ಟ್ 4 ಟರ್ಮ್ಸ್ ಹಿಂಗೆ ಕೇಳಿದರೆ ದಟ್ ಇಸ್ ಸಮ್. ಓಕೆ, 4 ಟರ್ಮ್ಸನ್ನು ಕೇಳುವಾಗ ದಟ್ ಇಸ್ ಸಮ್. ಫೋರ್ತ್ ಟರ್ಮ್ ಕೇಳುವಾಗ ದಟ್ ಇಸ್ A4. ಫೋರ್ತ್ ಟರ್ಮ್ ಫೈಂಡ್ ಔಟ್ ಮಾಡಬೇಕು. ಸೊ ಇದನ್ನಲ್ಲಿ ಫಸ್ಟ್ ನಾವು ಎ ಎನ್ ಡಿ ಗೊತ್ತಿದ್ದರೆ A4 ಫೈಂಡ್ ಔಟ್ ಮಾಡ್ಬೋದು. ಸೊ ಎ ಎನ್ ಡಿನ ಇದರಿಂದ ಫೈಂಡ್ ಔಟ್ ಮಾಡಬೇಕು. ಸೊ ಎ ಎನ್ ಡಿ ಫೈಂಡ್ ಔಟ್ ಮಾಡೋಕ್ಕೆ ಫಸ್ಟ್ n ಈಕ್ವಲ್ ಟು 1. ಸೊ ಫಸ್ಟ್ 1 n ಈಕ್ವಲ್ ಟು 1 ಮೀನ್ಸ್ S1. ಓಕೆ, ಸೊ S1 ಅಂದರೆ ವಾಟ್ ಇಸ್ ದ ಮೀನಿಂಗ್? S1 ಅಂದರೆ ಅದು ಸಮ್ ಆಫ್ ಒನ್ ಟರ್ಮ್. ದಟ್ ಮೀನ್ಸ್ S1 ಈಕ್ವಲ್ ಟು A1. ಸೊ ಇದೆಲ್ಲ ಬೇಸಿಕ್, ಇದೆಲ್ಲ ಅರ್ಥ ಆಗಿರಬೇಕು. S1 ಈಕ್ವಲ್ ಟು A1, ದಟ್ ಈಸ್ 2 ಇಂಟು n ಪ್ಲೇಸಲ್ಲಿ 1 ಸ್ಕ್ವೇರ್ ಪ್ಲಸ್ 5 ಇಂಟು 1. ಸೊ ದಟ್ ಈಸ್ 2 ಇಂಟು 1 ಸ್ಕ್ವೇರ್ 1 ಪ್ಲಸ್ 5, ದಟ್ ಈಸ್ 7. ಸೊ A1 ಇಸ್ 7. ಸೊ ಫಸ್ಟ್ ಟರ್ಮ್ A ಇಸ್ 7. ಸೊ ಎ ಸಿಕ್ಕಿದೆ, ಇನ್ನು ಡಿ ಮಾತ್ರ ಫೈಂಡ್ ಔಟ್ ಮಾಡಬೇಕು. ಸೊ ಡಿ ಫೈಂಡ್ ಔಟ್ ಮಾಡೋಕ್ಕೆ ವಿ ಕ್ಯಾನ್ ಯೂಸ್ ದಟ್ A2 ಸೆಕೆಂಡ್ ಟರ್ಮ್. ಸೊ ಸೆಕೆಂಡ್ ಟರ್ಮ್ ಅಂದರೆ S2 ಫೈಂಡ್ ಔಟ್. ಈಗ ನಮಗೆ ಡೈರೆಕ್ಟಾಗಿ A2 A3 ಎಲ್ಲ ಫೈಂಡ್ ಔಟ್ ಮಾಡೋಕ್ಕೆ ಗೊತ್ತಿಲ್ಲ. ಈಗ S2 ಫೈಂಡ್ ಔಟ್ ಮಾಡ್ಬೋದು. ದಟ್ ಮೀನ್ಸ್ n ಈಕ್ವಲ್ ಟು 2ನ ಸಬ್ಸ್ಟ್ಯೂಟ್ ಮಾಡಬೇಕು. ಸೊ 2 ಇಂಟು n ಇಸ್ 2 ಸ್ಕ್ವೇರ್ ಪ್ಲಸ್ 5 ಇಂಟು 2, ದಟ್ ಈಸ್ 2 2s are 2 ಇಂಟು 2 square is 4 plus 5 2s are 10, that is 2 4s are 8 plus 10, that is 18. So S2 is 18. What is the meaning of S2? So S2 ಅಂದರೆ ಏನು? S2 is first sum of two terms A1 plus A2, that is S2. ನೀವು AP-ಯಲ್ಲಿ ಫಸ್ಟ್ 2 ಟರ್ಮ್ಸ್ನ ಆ್ಯಡ್ ಮಾಡುವಾಗ ದಟ್ ಇಸ್ S2. A1 ಏನೋ? ದಟ್ ಇಸ್ 7. ಸೊ A1 ಇಸ್ 7 ಆ್ಯಂಡ್ A2 ಎಷ್ಟು ಗೊತ್ತಿಲ್ಲ, ಬಟ್ ಟೋಟಲ್ ಮಾತ್ರ ಎಷ್ಟು ಬಂದಿದೆ? 18. ಹಂಗಂದ್ರೆ A2 ಎಷ್ಟು? A1 7, ಟೋಟಲ್ ಇಸ್ 18. ಹಂಗಂದ್ರೆ A2 ಇಸ್ ದಟ್ ಇಸ್ 11. ಯಾವ ಎರಡು ನಂಬರ್ ಆ್ಯಡ್ ಮಾಡುವಾಗ 18 ಬರುತ್ತೆ, ದಟ್ ಇಸ್ 18 ಮೈನಸ್ 7 11. ಸೊ A2 ಇಸ್ 11. A1 is 7, A2 is 11. ಓಕೆ, ಹಂಗಂದ್ರೆ ಡಿಫ್ರೆನ್ಸ್ ಏನು? ಕಾಮನ್ ಡಿಫ್ರೆನ್ಸ್. ಈಗ ನೀವು ಇದರಲ್ಲಿ ಡಿ ಫೈಂಡ್ ಔಟ್ ಮಾಡಿ ಆಮೇಲೆ ತಿರ್ಗಾ ಫಾರ್ಮುಲಾ ಬರೆದು ಫೈಂಡ್ ಔಟ್ ಮಾಡಲ್ಲ, ಟೈಮ್ ವೇಸ್ಟ್ ಮಾಡೋದು ಬೇಡ. ಓಕೆ, ಡೈರೆಕ್ಟಾಗಿ A4 ಫೈಂಡ್ ಔಟ್ ಮಾಡ್ಬೋದು. ಜಸ್ಟ್ ಥಿಂಕ್ ಮಾಡಬೇಕು. 7 ನೆಕ್ಸ್ಟ್ ನಂಬರ್ ಇಸ್ 11. ಸೊ ವಾಟ್ ಇಸ್ ದ ಕಾಮನ್ ಡಿಫ್ರೆನ್ಸ್? 8 9 10 11. ಸೊ 4 ಇಸ್ ದ ಕಾಮನ್ ಡಿಫ್ರೆನ್ಸ್. ಹಂಗಂದ್ರೆ ನೆಕ್ಸ್ಟ್ ನಂಬರ್ ಹೆಂಗೆ ಬರಬೇಕು? 7 ನೆಕ್ಸ್ಟ್ ನಂಬರ್ 11. ಹಂಗಂದ್ರೆ ನೆಕ್ಸ್ಟ್ ನಂಬರ್ ಏನು ಬರಬೇಕು? 4 ಇಸ್ ದ ಕಾಮನ್ ಡಿಫ್ರೆನ್ಸ್. ಸೊ 11 ಪ್ಲಸ್ 4 15. ಸೊ ನೆಕ್ಸ್ಟ್ 15 ಪ್ಲಸ್ 4 19. ಸೊ ಫೋರ್ತ್ ಟರ್ಮ್ ಇಸ್ 19. ಸೊ A4 ಇಸ್ 19. ತಿರ್ಗಾ ಫಾರ್ಮುಲಾ ಬರೆದು A ಪ್ಲಸ್ ಡಿ n ಮೈನಸ್ 1 ಇಂಟು ಡಿ ಎಲ್ಲ ಮಾಡಬೇಕು ಅಂತ ನೀಡೆಡ್ ಇಲ್ಲ. ಸೊ ಡೈರೆಕ್ಟಾಗಿ ನಾವು 19 ಅಂತ ಬರಿಬೋದು.
next one ரெண்டுத்தையும் ஆஃப் பண்ணு போ ரெண்டு கேஸையும் ஆஃப் பண்ணு ಸೊ ನಾವು ಈ ಥರ nth ವ್ಯಾಲ್ಯೂ ಎರಡು ಪಾಸಿಬಲ್ ಇದೆ nth ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದು ಎ ಪಿ ಕೊಟ್ಟು ಫೈಂಡ್ ಔಟ್ ಮಾಡ್ಬೋದು ಇಲ್ಲ ಸಮ್ ಕೊಟ್ಟು nth ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಬೋದು. ನೆಕ್ಸ್ಟ್ ಒನ್ ಈಗ ಎ ಪಿಯಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀವಲ್ವ. ನೆಕ್ಸ್ಟ್ ಒನ್ ಫಾರ್ಮುಲಾ ಗೊತ್ತಿರಬೇಕು. ಫಾರ್ಮುಲಾ ಯು ನೋ ದಟ್ ಓಕೆ. ಎಸ್ ಎನ್ ಎ ಎನ್ ಫಾರ್ಮುಲಾ ಏನು? ಎ ಎನ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ದೆನ್ ಎಸ್ ಎನ್ ಫಾರ್ಮುಲಾ ಇಸ್ ಎಸ್ ಎನ್ನಲ್ಲಿ 2 ಫಾರ್ಮುಲಾ ಇದೆ. ದಟ್ ಇಸ್ ಓಕೆ. ಎಲ್ಲೋ ಎ ಎನ್ ಯಾವುದು ಕೊಟ್ರು ಎರಡು ಈಕ್ವಲ್ನೇ. ಸೊ ನೆಕ್ಸ್ಟ್ ಒನ್ ಇಸ್ ಈಗನೇ ಮಾಡಿದ್ದೀವಿ ಎರಡು ಟರ್ಮ್ ವ್ಯಾಲ್ಯೂ ಕೇಳುವಾಗ. ಸೊ ಎನಿ ಒನ್ ಆಫ್ ದ ಟರ್ಮ್ ಕೇಳುವಾಗ ಎಸ್ ಎನ್ ಮೈನಸ್ ಎಸ್ ಎನ್ ಮೈನಸ್ 1 ಈ ಫಾರ್ಮುಲಾನು ಅಪ್ಲೈ ಮಾಡ್ಬೋದು. ಇದು ಫಾರ್ಮುಲಾನು ಕ್ವೆಶನು ಕೇಳ್ಬೋದು. ಓಕೆ. ಯಾವುದಾವುದು ಒಂದು ಟರ್ಮ್ ಕೇಳುವಾಗ nth ಟರ್ಮ್ ಎನಿ ಒನ್ ಆಫ್ ದ nth ಟರ್ಮ್. ಸೊ ನಾ nth ಟರ್ಮ್ ಈಗನೇ ಡಿಸ್ಕಸ್ ಮಾಡಿದ್ದೀವಿ. nth ಟರ್ಮ್ ಹೆಂಗೆ ಫೈಂಡ್ ಔಟ್ ಮಾಡ್ತೀವಿ? ದಟ್ ಈಸ್ ಎ ಪಿಯಲ್ಲಿ ಎ ಪಿ ಕೊಟ್ಟು nth ಟರ್ಮ್ ಫೈಂಡ್ ಔಟ್ ಮಾಡ್ಬೋದು ಆರ್ ಎಲ್ಸ್ ಸಮ್ ಕೊಟ್ಟು nth ಟರ್ಮ್ ಫೈಂಡ್ ಔಟ್ ಮಾಡ್ಬೋದು. ಇದಂದರೆ ಟೂ ಸಮ್ ಆಫ್ ದ ಸಮ್ ಕೊಟ್ಬಿಟ್ಟು nth ಟರ್ಮ್ ಹೆಂಗೆ ಫೈಂಡ್ ಔಟ್ ಮಾಡ್ತೀವಿ. ಸಿ ಸಮ್ ಕ್ವೆಶನ್ ದಟ್ ಈಸ್ 14th ಟರ್ಮ್ ಇಸ್ 325. ಓಕೆ. Then 15th term is 350. Okay. Find that a 15th term. What is a 15th term? ಸಿ ಇದಕ್ಕೆ ನೀವು ಸಮ್ಮೆಲ್ಲ ಮಾಡಬೇಕಂತ ನೀಡಡೇ ಇಲ್ಲ. ಡೈರೆಕ್ಟಾಗಿ ಈ ಫಾರ್ಮುಲಾಯಿಂದ ಮಾಡ್ಬೋದು. ಹೆಂಗೆ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ದಟ್ ಈಸ್ ಟೋಟಲ್ 15 ಟರ್ಮ್ಸ್ ಟೋಟಲ್ ಇಸ್ 350. 14 ಟರ್ಮ್ಸ್ ಟೋಟಲ್ ಇಸ್ 325. ಹಂಗಂದರೆ ದಟ್ ಇಸ್ ಲಾಸ್ಟ್ ಟರ್ಮ್. 15th ಟರ್ಮ್ ಅಂದರೆ ಲಾಸ್ಟ್ ಟರ್ಮ್ ವಾಟ್ ಇಸ್ ದಟ್? ಇದು ಎರಡು ಡಿಫ್ರೆನ್ಸಸ್ ಲಾಸ್ಟ್ ಟರ್ಮ್. ಸೊ ಒಂದು ಎ ಪಿಯಲ್ಲಿ 14th ಟರ್ಮ್ ಇರೋದು 325 ಅಂತಾರೆ, 15 ಟರ್ಮ್ ಇರೋದು 350. ಹಂಗಂದರೆ ಲಾಸ್ಟ್ ಟರ್ಮ್ ಮಾತ್ರ ಏನಿರುತ್ತೆ? ದಟ್ ಈಸ್ 325ಇಂದ 350 ಬರಬೇಕಂದ್ರೆ 25 ಇರುತ್ತೆ. ದೆನ್ ಓನ್ಲಿ ಇಟ್ ಬಿಕಮ್ ಟು ದ 350. ಸೊ ಎ 15th ಟರ್ಮ್ ಇಸ್ 25. 350 minus 325. Sn minus Sn minus 1. 350 minus 325 25 ಅಂತ ಡೈರೆಕ್ಟಾಗಿ ಆನ್ಸರ್ ಮಾಡ್ಬೋದು. ಸಮ್ಮೆಲ್ಲ ಏನೋ ಮಾಡೋದೇ ನೀಡೆಡ್ ಇಲ್ಲ. ಸೊ ಇದು ಮೂರು ಫಾರ್ಮುಲಾ ಗೊತ್ತಿರಬೇಕು. ದೆನ್ ಎ ಪಿ ಫಿನಿಶ್ ಅಷ್ಟೇ. ಎ ಪಿಯಲ್ಲಿ ಕಾಮನ್ ಡಿಫ್ರೆನ್ಸ್ ಫೈಂಡ್ ಔಟ್ ಮಾಡೋದು, ದೆನ್ nth ಟರ್ಮ್ ಫೈಂಡ್ ಔಟ್ ಮಾಡೋದು, ಫಾರ್ಮುಲಾ ಲರ್ನ್ ಮಾಡ್ಕೋಬೇಕು. ಸೊ ಇದು ಗೊತ್ತಾಗಿದ್ರೆ ಎ ಪಿ ಕಂಪ್ಲೀಟ್ ಆಗುತ್ತೆ. ಇದರಲ್ಲಿ ಮಿಸ್ಸಿಂಗ್ ಟರ್ಮ್ ಕೇಳ್ಬೋದು, ಅದು ಒಂದು ಪಾಸಿಬಲ್ ಇರುತ್ತೆ. ಮಿಸ್ಸಿಂಗ್ ಟರ್ಮ್ಸ್. ಸೊ ಮಿಸ್ಸಿಂಗ್ ಟರ್ಮ್ಸು ಸೇಮ್ ಫಾರ್ಮೆಟಲ್ಲೇ ಮಾಡ್ತೀವಿ. ಸೊ ಫಾರ್ ಎಕ್ಸಾಂಪಲ್ ಕ್ವೆಶನ್ ಇಸ್ x, 13, y, 3. ಸೊ ಈ ಥರ ಎರಡು ಮಿಸ್ಸಿಂಗ್ ಟರ್ಮ್ಸ್ ಕೊಟ್ಬಿಟ್ಟು ಯಾವುದೋ ಒಂದು ಎಕ್ಸ್ ಕೇಳ್ಬೋದು ಆರ್ ಎಲ್ಸ್ ವೈ ಕೇಳ್ಬೋದು. ಓಕೆ. ಎನಿ ಒನ್ ಈ ಥರ ಒಂದು ಮಿಸ್ಸಿಂಗ್ ಟರ್ಮ್ಸ್ ಎಲ್ಲ ಕ್ವೆಶನ್ಸ್ ಎಲ್ಲ ರಿಪೀಟೆಡ್ ಕ್ವೆಶನ್ಸ್ ಆಗಿ ಇತ್ತು. ಅದು ನಿಮಗೆ ಬೋರ್ಡ್ ಪೇಪರ್ ಆಗಿ ಇರಲಿ, KSCB ಪೇಪರ್ ಆಗಿರಲಿ, ಇಲ್ಲಾಂದರೆ ಡಿಸ್ಟಿಕ್ ಪೇಪರ್ ಆಗಿ ಇರಲಿ, ಪ್ರಿಪರೇಟರಿ ಪೇಪರ್ನೂ ಸರಿ, ಇದು ಒಂದು ಕರೆಕ್ಟಾಗಿ ಕ್ವೆಶನ್ ಇತ್ತು. ವಾಟ್ ಇಸ್ ದಟ್? ಮಿಸ್ಸಿಂಗ್ ಟರ್ಮ್ಸ್ ಫೈಂಡ್ ಔಟ್ ಮಾಡೋದು. ಒಂದು ಎ ಬಿ ಅಂತ ಕೊಡ್ಬೋದು, ಇಲ್ಲ XY ಅಂತ ಕೊಡ್ಬೋದು. ಬಟ್ ಒಂದು ಈ ಥರ ಪಾಸಿಬಲ್ ಇರುತ್ತೆ. ಇಲ್ಲಾಂದರೆ ಎರಡು ಮಿಡಲಲ್ಲಿ ಬರ್ಬೋದು, ಎರಡು ಟರ್ಮ್ನು. ಓಕೆ. ದಟ್ ಈಸ್ -5, A, B, 8, 9, 18,
19/2 ಈ ಥರನೂ ಕೇಳ್ಬೋದು. ಸೊ ಇದರಲ್ಲಿ ಎರಡು ಮಿಸ್ಸಿಂಗ್ ಟರ್ಮ್ಸ್ನು ಮಿಡಲ್ಲೇ ಇರುತ್ತೆ. ಎನಿ ಒನ್ ಎ ಆರ್ ಬಿ ಎನಿ ಒನ್ ಕೇಳ್ಬೋದು. ಈ ಥರ ಒಂದು ಪಾಸಿಬಲ್ಸ್ ಕ್ವೆಶನ್ ಇದ್ದೇ ಇರುತ್ತೆ. ಸೊ ಇದು ಹೆಂಗೆ ಮಾಡ್ತೀರಾ? ಇದಕ್ಕೆ ನೀವು ಫಸ್ಟ್ ಬೇಸಿಕ್ ಏನಂದರೆ ಕಾಮನ್ ಡಿಫ್ರೆನ್ಸ್ ಗೊತ್ತಿದ್ದರೆ ಯಾವ ಎ ಪಿ ಅಂದರೆ ಬರಿಬೋದು. ಓಕೆ, ಸೊ ಈ ಥರ ಮಿಸ್ಸಿಂಗ್ ಟರ್ಮ್ಸ್ ಕೊಟ್ರೆ ನೀವು ಫಸ್ಟ್ ಫೈಂಡ್ ಔಟ್ ಮಾಡಬೇಕಾಗಿರೋದು ಎ ಪಿ. ಫಸ್ಟ್ ನೀವು ಫೈಂಡ್ ಔಟ್ ಮಾಡಬೇಕಾಗಿರೋದು ಕಾಮನ್ ಡಿಫ್ರೆನ್ಸ್. ಓಕೆ, ಸೊ ಕಾಮನ್ ಡಿಫ್ರೆನ್ಸ್ನ ಫೈಂಡ್ ಔಟ್ ಮಾಡಿದ್ರೆ ಅದರಲ್ಲಿ ಯಾವ ಟರ್ಮ್ ಬೇಕಂದರೆ ಬರಿಬೋದು. ಸೊ ಇದರಲ್ಲಿ ನೀವು ನೆಕ್ಸ್ಟ್ ಟರ್ಮ್ ಇದ್ದರೆ ಕಾಮನ್ ಡಿಫ್ರೆನ್ಸ್ ಈಸಿ. ಸೊ A1 A2 ಈ ಥರ ನೆಕ್ಸ್ಟ್ ಟರ್ಮ್ ಕೊಡುವಾಗ A2 - A1 ಡೈರೆಕ್ಟಾಗಿ ನೀವು ಬರಿಬೋದು, ಕಾಮನ್ ಡಿಫ್ರೆನ್ಸ್ ಫೈಂಡ್ ಔಟ್ ಮಾಡ್ಬೋದು. ಬಟ್ ಇದೂ ಮಿಸ್ಸಿಂಗ್ ಟರ್ಮ್ ಆಗಿದೆ. ಸೊ ನೀವು ಯೂಸ್ ಮಾಡಬೇಕಾಗಿರೋದು ವ್ಯಾಲ್ಯೂ ಇರೋದನ್ನೇ ಯೂಸ್ ಮಾಡಬೇಕು, A2 ಮತ್ತು A4. ಓಕೆ, ಅದು ಎರಡು ಯೂಸ್ ಮಾಡಿ ಕಾಮನ್ ಡಿಫ್ರೆನ್ಸ್ನ ಫೈಂಡ್ ಔಟ್ ಮಾಡಿ. ಹೆಂಗೆ ಫೈಂಡ್ ಔಟ್ ಮಾಡಿದ್ರೆ ಯಾವುದಾದ್ರು ಎರಡು ಟರ್ಮ್ ಇರುವಾಗ ಸೊ A4 - A2 3 - 13 ಬೈ ಟರ್ಮ್ ವ್ಯಾಲ್ಯೂನ ಮೈನಸ್ ಮಾಡಬೇಕು. ಬಿಫೋರ್ ಸಮ್ಮಲ್ಲಿ ಮಾಡಿದ್ದೀವಲ್ವ ಅದೇ ಥರ 4th ಟರ್ಮ್, ದಿಸ್ ಇಸ್ ಸೆಕೆಂಡ್ ಟರ್ಮ್. ಸೊ 4 - 2 ದಟ್ ಈಸ್ 3 - 13 - 10 ಬೈ 2. ಸಿಂಪ್ಲಿಫೈ ಮಾಡುವಾಗ -5. ಸೊ ಕಾಮನ್ ಡಿಫ್ರೆನ್ಸ್ ಇಸ್ -5. ಸೊ ಇವಾಗ y ಕೇಳಿದರೆ ಏನು ಮಾಡಬೇಕು? ಇದನ್ನು ಆ್ಯಡ್ ಮಾಡಬೇಕು. 13 - 5, ಸೊ ದಟ್ ಈಸ್ 8. ದಟ್ ಈಸ್ ದ y ವ್ಯಾಲ್ಯೂ. ಓಕೆ, ಇನ್ ಕೇಸ್ ಎಕ್ಸ್ ಕೇಳಿದರೆ ಇಲ್ಲಿಂದ ಅದನ್ನು ಮೈನಸ್ ಮಾಡಬೇಕು. ಓಕೆ, ಇದಕ್ಕೆ ಬಿಫೋರ್ ಟರ್ಮ್ 13 ಮೈನಸ್ ಆಫ್ -5, ಸೊ 13 + 5 18. ಓಕೆ, ಸೊ ಬಿಫೋರ್ ಟರ್ಮ್ ಕೇಳುವಾಗ ನೀವು ಮೈನಸ್ ಮಾಡಬೇಕು, ಆಫ್ಟರ್ ಟರ್ಮ್ ಕೇಳುವಾಗ ಪ್ಲಸ್ ಮಾಡಬೇಕು. ಓಕೆ, ಯಾವಾಗಲೂ ಹಂಗೆ ಅಲ್ವಾ ಮಾಡ್ತೀವಿ. A2 ಇಂದ ಸೆಕೆಂಡ್ ಟರ್ಮಿಂದ ಥರ್ಡ್ ಟರ್ಮ್ ಹೆಂಗೆ ಬರಿತೀವಿ? ಸೆಕೆಂಡ್ ಟರ್ಮ್ ಜೊತೆಲಿ ಕಾಮನ್ ಡಿಫ್ರೆನ್ಸ್ನ ಆ್ಯಡ್ ಮಾಡ್ತೀವಿ. ಸೊ ನೆಕ್ಸ್ಟ್ ಟರ್ಮ್ ಕೇಳುವಾಗ ಆ್ಯಡ್ ಮಾಡಬೇಕು, ಬಿಫೋರ್ ಟರ್ಮ್ ಕೇಳುವಾಗ ಮೈನಸ್ ಮಾಡಬೇಕು. ಓಕೆ, ಇದು ಆ್ಯಡ್ ಮಾಡ್ತೀವಿ. ಸೊ ಪ್ಲಸ್ ಇಂಟು ಮೈನಸ್, ಅದಕ್ಕೆ 8 ಬಂದಿದೆ ಆನ್ಸರ್. ಓಕೆ, ಅರ್ಥ ಆಯ್ತಾ? ಈ ಥರ ಒಂದು ಪಾಸಿಬಲ್ ಕ್ವೆಶನ್ ಡೆಫಿನೆಟ್ ಆಗಿರುತ್ತೆ ಮಿಸ್ಸಿಂಗ್ ಟರ್ಮ್. ಸೊ ಯಾವುದೋ ಒಂದು ಕೇಳ್ಬೋದು. ಇದರೆಲ್ಲ ಹಂಗೆ ಇದೆರಡು ನೀವು ಕಾಮನ್ ಡಿಫ್ರೆನ್ಸ್ ಫೈಂಡ್ ಔಟ್ ಮಾಡಿ, ದೆನ್ ಎ ಕೇಳುವಾಗ 5 ಜೊತೆಲಿ ಆ್ಯಡ್ ಮಾಡಬೇಕು. ಇನ್ ಕೇಸ್ ಬಿ ಕೇಳುವಾಗ ಇದು ಜೊತೆಲಿ ಮೈನಸ್ ಮಾಡಬೇಕು. ಓಕೆ, ದಟ್ ಈಸ್ ಎ ಪಿಯಲ್ಲಿ ಇರೋದು ಇಷ್ಟೇ. ನೀವು ಏನೇನು ಫೈಂಡ್ ಔಟ್ ಮಾಡ್ಬೋದು? ಫಾರ್ಮುಲಾ ಗೊತ್ತಿರಬೇಕು, ಕಾಮನ್ ಡಿಫ್ರೆನ್ಸ್ ಫೈಂಡ್ ಔಟ್ ಮಾಡೋಕ್ಕೆ ಗೊತ್ತಿರಬೇಕು. ಸೊ ಕಾಮನ್ ಡಿಫ್ರೆನ್ಸ್ ಫೈಂಡ್ ಔಟ್ ಮಾಡೋದು ಗೊತ್ತಾಗಿದ್ದರೆ ಮಿಸ್ಸಿಂಗ್ ಟರ್ಮ್ಸ್ ಮಾಡ್ಬೋದು. ದೆನ್ ಯಾವುದಾದ್ರು ಒಂದು ಕಾಮನ್ ಡಿಫ್ರೆನ್ಸ್ ಹೆಂಗೆ ಕೇಳಿದ್ರೂ ಫೈಂಡ್ ಔಟ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಒನ್ ಇಸ್ nth ಟರ್ಮ್. ಸೊ ಸಮ್ ಕೊಟ್ಟು nth ಟರ್ಮ್ ಕೇಳ್ಬೋದು, ಇಲ್ಲ ಡೈರೆಕ್ಟಾಗಿ ಎ ಪಿ ಕೊಟ್ಟು nth ಟರ್ಮ್ ಕೇಳ್ಬೋದು. ಸೊ ಎ ಪಿ ಓವರ್. ನೆಕ್ಸ್ಟ್ ಯಾವ ಚಾಪ್ಟರ್ ನೋಡೋಣ? ಟ್ರಿಗ್ನೋಮೆಟ್ರಿಯ ಟ್ರಯಾಂಗಲ. ಟ್ರಿಗ್ನೋಮೆಟ್ರಿ ಮಾಡೋಣ, ಟ್ರಯಾಂಗಲ್ ಮಾಡೋಣ? ಸೊ ನೆಕ್ಸ್ಟ್ ಟ್ರಯಾಂಗಲ್ಸ್ ನೋಡೋಣ. ಸೊ ಟ್ರಯಾಂಗಲ್ಸಲ್ಲಿ ದಟ್ ಆಲ್ಸೋ 5 ಮಾರ್ಕ್ಸ್. 5 ಮಾರ್ಕ್ಸ್ ಇದೆ ಟ್ರಯಾಂಗಲ್ಸಲ್ಲಿ. ಸೊ ಈ ಟ್ರಯಾಂಗಲ್ಸಲ್ಲಿ ನಮಗಿರೋದು 4 ಥಿಯರಮ್. ಈ 4 ಥಿಯರಮ್ ಬೇಸ್ ಮಾಡಿನೇ ಸಮ್ಸ್.
ಈ 4 ಥಿಯರಮ್ ನಿಮಗೆ ಅರ್ಥ ಆಗಿದ್ರೆ ಸೊ ನೀವು ಥಿಯರಮ್ಲ ಬೈಕಾಟ್ಲ ಮಾಡೋದೆಲ್ಲ ನೀಡೋದೇ ಇಲ್ಲ. ಜಸ್ಟ್ ವಿ ಕ್ಯಾನ್ ಯೂಸ್ ದ ಥಿಯರಮ್, ದಟ್ಸ್ ಆಲ್. ಅದರಲ್ಲಿ ಫಸ್ಟ್ ಥಿಯರಮ್ ಬಿ ಪಿ ಟಿನ ಯೂಸ್ ಮಾಡ್ತೀವಿ. ಸೆಕೆಂಡ್ ಒನ್ ಇಸ್ ಎ ಕ್ರೈಟೀರಿಯಾ ಆ್ಯಂಡ್ ಥರ್ಡ್ ಒನ್ ಇಸ್ ಸಿಮಿಲರ್, ಏರಿಯಾ ಆಫ್ ದ ಸಿಮಿಲರ್. ಓಕೆ, ದೆನ್ ಫೋರ್ತ್ ಒನ್ ಇಸ್ ಪೈಥಾಗೊರಸ್. ಸೊ ಪೈಥಾಗೊರಸಲ್ಲಿ 2 ಕ್ವೆಶನ್ಸ್ ಪಾಸಿಬಲ್ ಕ್ವೆಶನ್ಸ್, ಇದೆಲ್ಲ 1 ಕ್ವೆಶನ್ಸ್. ಓಕೆ, ಬಿ ಪಿ ಟಿಯಲ್ಲಿ 1 ಕ್ವೆಶನ್, ಕ್ರೈಟೀರಿಯಾ ಎ ಕ್ರೈಟೀರಿಯಾ 1 ಕ್ವೆಶನ್, ಏರಿಯಾ ಆಫ್ ದ ಸಿಮಿಲರ್ 1 ಕ್ವೆಶನ್, ಪೈಥಾಗೊರಸ್ 2 ಕ್ವೆಶನ್. ಈಗ ನಿಮಗೆ ಪ್ರಿಪ್ರೇಟ್ರಿ ಹೆಂಗಿರುತ್ತೆ ಅಂದರೆ, ಈಗ ಟ್ರಯಾಂಗಲ್ಸ್ 10 ಮಾರ್ಕ್ಸ್, ಹಂಗೆ ಡಬಲ್ ಎ ಪಿ 10 ಮಾರ್ಕ್ಸ್, ಟ್ರಯಾಂಗಲ್ಸ್ 10 ಮಾರ್ಕ್ಸ್, ಟ್ರಿಗ್ನೋಮೆಟ್ರಿ 10 ಮಾರ್ಕ್ಸ್, ಆ ಥರ ನಿಮಗೆ 80 ಮಾರ್ಕ್ಸ್ ಪೇಪರ್ಗೆ ಆಗಿರುತ್ತೆ. ಓಕೆ, ಸೊ ಇದರಲ್ಲಿ ಟ್ರಯಾಂಗಲ್ಸಲ್ಲಿ ಬಿ ಪಿ ಟಿನ ಯೂಸ್ ಮಾಡಿ ಹೆಂಗೆ ಸಮ್ ಮಾಡ್ತೀವಿ. ಸೊ ಬಿ ಪಿ ಟಿನ ಯೂಸ್ ಮಾಡುವಾಗ 2, 3 ನಾವು ಬಿ ಪಿ ಟಿ ಗೊತ್ತಿರುತ್ತೆ, ದಟ್ ಈಸ್ ಸೊ ಫಸ್ಟ್ ಒನ್ ಬಿ ಪಿ ಟಿ ಯೂಸ್ ಮಾಡಿ ಹೆಂಗೆ ಸಮ್ ಮಾಡ್ತೀವಿ ಅಂತ ಒಂದು ಸಮ್ ನೋಡೋಣ. ಸೊ ಟ್ರಯಾಂಗಲಲ್ಲಿ ಬಿ ಪಿ ಟಿ ಅಂದರೆ ಏನು ಥಿಯರಮ? ದಿಸ್ ಒನ್ 2 ಲೈನ್ಸ್ ಆರ್ ಪ್ಯಾರಲಲ್, ದಿಸ್ 2 ಲೈನ್ಸ್ ಆರ್ ಪ್ಯಾರಲಲ್ ಮೀನ್ಸ್ ದಿಸ್ ರೇಷಿಯೋಸ್ ಆರ್ ಇ ಎಫ್ ಅಲ್ವಾ, ಹೆಂಗೆ ಅದು ಏನು ಕೊಡ್ತಾರೋ ವ್ಯಾಲ್ಯೂ, ದಿಸ್ ರೇಷಿಯೋಸ್ ಆರ್ ಸೈಡ್ ರೇಷಿಯೋಸ್ ಆರ್ ಈಕ್ವಲ್ ಇಲ್ವಾ. ಸೊ ಎ ಇ ಬೈ ಇ ಬಿ ಈಕ್ವಲ್ ಟು ಎ ಎಫ್ ಬೈ ಎಫ್ ಸಿ, ದಟ್ ಈಸ್ ಬಿ ಪಿ ಟಿ. ಈ ಥರ ಇದನ್ನು ಯೂಸ್ ಮಾಡಿ ಸಮ್ ಕೇಳ್ಬೋದು. ದಟ್ ಈಸ್ ಡಿ ಎನ್ ಇ. ವಾಟ್ ಈಸ್ ದ ಕ್ವೆಶನ್? ಡಿ ಇ ಪ್ಯಾರಲಲ್ ಟು ಬಿ ಸಿ, ಟ್ರಯಾಂಗಲ್ ಎ ಬಿ ಸಿ, triangle ABC, DE parallel to BC, then AD equal to X, DB equal to X plus 1, then AE equal to X plus 3, then find that X value, EC equal to X plus 5, find that X value. So find that what is the X value. ಸೊ ಬಿ ಪಿ ಟಿ ಅಂದರೆ ಹೆಂಗೆ ಯೂಸ್ ಮಾಡ್ತೀವಿ? ಎ ಡಿ ಬೈ ಡಿ ಬಿ ಈಕ್ವಲ್ ಟು ಎ ಇ ಬೈ ಇ ಸಿ. ಸೊ ಇದನ್ನು ಯೂಸ್ ಮಾಡ್ತೀವಿ ಬಿ ಪಿ ಟಿ. ಓಕೆ, ಯೂಸ್ ಮಾಡ್ತೀವಿ. ಇದನ್ನು ಯೂಸ್ ಮಾಡುವಾಗ ಎ ಡಿ ಇಸ್ ಎಕ್ಸ್ ಬೈ ಡಿ ಬಿ ಇಸ್ ಎಕ್ಸ್ ಪ್ಲಸ್ 1, ದೆನ್ ಎ ಇ ಇಸ್ ಎಕ್ಸ್ ಪ್ಲಸ್ 3 ಬೈ ಇ ಸಿ ಇಸ್ ಎಕ್ಸ್ ಪ್ಲಸ್ 5. then you can find the value means cross multiple ಮಾಡಬೇಕು. ಕ್ರಾಸ್ ಮಲ್ಟಿಪಲ್ ಮಾಡುವಾಗ ಎಕ್ಸ್ ಇಂಟು ಎಕ್ಸ್ ಪ್ಲಸ್ 5 ಈಕ್ವಲ್ ಟು ಎಕ್ಸ್ ಪ್ಲಸ್ 3 ಇಂಟು ಎಕ್ಸ್ ಪ್ಲಸ್ 1. ಓಕೆ, ಸೊ ಇದನ್ನು ಎಕ್ಸ್ಪ್ಯಾಂಡ್ ಮಾಡಿ ಆನ್ಸರ್ ಫೈಂಡ್ ಔಟ್ ಮಾಡಬೇಕು. ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇಯರ್ ಪ್ಲಸ್ ಎಕ್ಸ್ ಇಂಟು 5 5x ಈಕ್ವಲ್ ಟು, ಇದು ಒಂದೊಂದು ಟರ್ಮನ್ನು ಪ್ರತಿಯೊಂದು ಟರ್ಮನ್ನು ಇದರಲ್ಲಿ ಮಲ್ಟಿಪಲ್ ಮಾಡಬೇಕು. ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇಯರ್, ದೆನ್ ಎಕ್ಸ್ ಇಂಟು ಪ್ಲಸ್ 1 ಎಕ್ಸ್, ಎಕ್ಸ್ ಇಂಟು 3 3x, ದೆನ್ 3 1s are 3. ಸೊ ಎಕ್ಸ್ ಸ್ಕ್ವೇಯರ್ ಕ್ಯಾನ್ಸಲ್ ಆಗುತ್ತೆ. ಇಯರ್ ವಾಟ್ ಇಸ್ ಯಾರ್ 5x ಓಕೆ ಈಕ್ವಲ್ ಟು ಎಕ್ಸ್ ಪ್ಲಸ್ 3x 4x ಪ್ಲಸ್ 3. ಸೊ ಎಕ್ಸ್ ಎಲ್ಲ ಒಂದು ಸೈಡ, 5x ಪ್ಲಸ್ 4x ಈ ಸೈಡ್ ಬರುವಾಗ ಟ್ರಾನ್ಸ್ಪೋಸ್ ಮಾಡುವಾಗ ಮೈನಸ್ 4x ಈಕ್ವಲ್ ಟು 3. ಸೊ 5x ಮೈನಸ್ 4x ಎಕ್ಸ್ ಈಕ್ವಲ್ ಟು 3. ಸೊ ವಾಟ್ ಇಸ್ ದ ವ್ಯಾಲ್ಯೂ? ಎಕ್ಸ್ ಈಕ್ವಲ್ ಟು 3. ಈ ಥರ ಜಸ್ಟ್ ಬಿ ಪಿ ಟಿನ ಅಪ್ಲೈ ಮಾಡ್ತೀವಿ. ಇದರಲ್ಲಿ ನಿಮಗೆ ವ್ಯಾಲ್ಯೂನೂ ಕೇಳ್ಬೋದು. ವಾಟ್ ಇಸ್ ದ ವ್ಯಾಲ್ಯೂ, ಯಾವುದಾದ್ರು ಒಂದು ವ್ಯಾಲ್ಯೂನೂ ಕೇಳ್ಬೋದು. ಅದು ಹೆಂಗಂದರೆ ಇದೇ ಥರ ಡೈಗ್ರಾಮ್ ಕೊಟ್ಬಿಟ್ಟು ನಿಮಗೆ ವ್ಯಾಲ್ಯೂ ಕೊಡ್ತಾರೆ. ಎ ಡಿ ಆ್ಯಂಡ್ ಬೈ ಸಿ ವಾಟ್ ಇಸ್ ದ ಸೆಕೆಂಡ್ ಕ್ವೆಶನಲ್ಲಿ ಎ ಡಿ ಬೈ ಡಿ ಬಿ ಈಕ್ವಲ್ ಟು 3/4. ಓಕೆ, ಎ ಡಿ ಬೈ ಡಿ ಬಿ ಈಕ್ವಲ್ ಟು 3/4 ಆ್ಯಂಡ್ ಎ ಇ ಈಕ್ವಲ್ ಟು 5. ಫೈಂಡ್ ದಟ್ ಇ ಸಿ. ಓಕೆ, ಫೈಂಡ್ ದಟ್ ಇ ಸಿ ಅಂತಲೂ ಕೇಳ್ಬೋದು, ಆರ್ ಎಲ್ಸ್ ಎ ಸಿಯನ್ನು ಕೇಳ್ಬೋದು. ಯಾವುದು ಕೇಳಿದ್ರೂ ನಮ್ಮ ಮಾಡ್ಬೋದು. ಓಕೆ, ಈ ಥರ
ಕೊಡುವಾಗ ಇದು ವ್ಯಾಲ್ಯೂ, ಇದರಲ್ಲಿ ಎಲ್ಲ ವ್ಯಾಲ್ಯೂನ ಕೊಟ್ಟು ಎಕ್ಸ್ ಕೇಳಿದ್ರು, ಈ ಥರ ಡೈರೆಕ್ಟಾಗಿ ವ್ಯಾಲ್ಯೂ ಕೊಟ್ಟು ಇ ಸಿ ಹೆಂಗಂತ ಕೇಳ್ಬೋದು. ಸೇಮ್ ಇದೇ ನೀವು ಬಿ ಪಿ ಟಿನ ಅಪ್ಲೈ ಮಾಡಬೇಕು. ದಿಸ್ ಒನ್ ಇದನ್ನೇ ಅಪ್ಲೈ ಮಾಡಬೇಕು. ಇದನ್ನು ಅಪ್ಲೈ ಮಾಡುವಾಗ ಎ ಡಿ ಬೈ ಡಿ ಬಿ ಗಿವನ್ 3/4, ದೆನ್ ಎ ಇ ಇಸ್ ಗಿವನ್ 5, ದೆನ್ ಯು ಶುಡ್ ಫೈಂಡ್ ಟು ದಟ್ ಇ ಸಿ ಫೈಂಡ್ ಔಟ್ ಮಾಡಬೇಕು. ಸೊ ಕ್ರಾಸ್ ಮಲ್ಟಿಪಲ್ ಸೇಮ್. ಸೊ ಇದರ್ಸ್ ಕ್ರಾಸ್ ಮಲ್ಟಿಪಲ್ ಅಂದರೆ ಇ ಸಿ ಮೇಲೆ ಹೋಗುತ್ತೆ. 5 × 4 ಕ್ರಾಸ್ ಮಲ್ಟಿಪಲಲ್ಲಿ ಡಿವೈಡೆಡ್ ಬೈ ಇ ಸಿ ಇಲ್ಲಿ ಬರುತ್ತೆ, 3 ಇಲ್ಲಿ ಬರುತ್ತೆ, 3. ಸೊ ದಟ್ ಈಸ್ 20/3. ದಟ್ ಈಸ್ ದಟ್ ಇ ಸಿ ವ್ಯಾಲ್ಯೂ ಇಸ್ 20/3. ಆರ್ ಎಲ್ಸ್ ಹಿಂಗೋ ಕೇಳ್ಬೋದು, ಫುಲ್ ಸೈಡು ಕೇಳಿದ್ರೂ ನೀವು ಮಾಡ್ಬೋದು. ಎ ಸಿ ಕೇಳುವಾಗ ಯು ಕ್ಯಾನ್ ಅಪ್ಲೈ ಟು ದಟ್ ಕರೋಲರಿ ಆಫ್ ಬಿ ಪಿ ಟಿ. ಫುಲ್ ಸೈಡ್ ಕೇಳುವಾಗ ಕರೋಲರಿ ಆಫ್ ಬಿ ಪಿ ಟಿ ಅಪ್ಲೈ ಮಾಡಬೇಕು. ಓಕೆ, ಆರ್ ಎಲ್ಸ್ ಇದರಲ್ಲಿ ನಾವು ಪಾರ್ಟ್ ವ್ಯಾಲ್ಯೂನೇ ಕೊಟ್ಟಿದ್ದಾರೆ. ಇನ್ ಕೇಸ್ ಇದರಲ್ಲಿ ಎ ಡಿ ಬೈ ಡಿ ಬಿ ಕೊಟ್ಟಿಲ್ಲ, ಓಕೆ, ಡೈರೆಕ್ಟಾಗಿ ಎ ಬಿ ಎಸ್ 7 ಆ ಥರ ಕೊಡುವಾಗ ಯು ಕ್ಯಾನ್ ಯೂಸ್ ಟು ದಟ್ ಕರೋಲರಿ ಆಫ್ ಬಿ ಪಿ ಟಿ ಅಪ್ಲೈ ಮಾಡಬೇಕು. ಓಕೆ, ಸೊ ಎ ಬಿ ಎಸ್ 7, ಎ ಡಿ ಎಸ್ 3, ಓಕೆ, ದೆನ್ ಎ ಇ ಎಸ್ 5 ಇಸ್ ಗಿವನ್. ಯು ಶುಡ್ ಫೈಂಡ್ ಟು ದಟ್ ಇ ಸಿನೂ ಕೇಳ್ಬೋದು ಅವ್ರು ಎ ಸಿನೂ ಕೇಳ್ಬೋದು. ಈ ಥರ ಫುಲ್ ಸೈಡ್ ವ್ಯಾಲ್ಯೂ ಕೊಡುವಾಗ ಯು ಕ್ಯಾನ್ ಯೂಸ್ ಟು ದ ಕರೋಲರಿ ಆಫ್ ಬಿ ಪಿ ಟಿ. ಕರೋಲರಿ ಆಫ್ ಬಿ ಪಿ ಟಿ ಅಂದರೆ ಸೇಮ್ ಬಿ ಪಿ ಟಿನೇ ಹೆಂಗೆ ಬರಿತೀವಿ, ಎ ಡಿ ಬೈ ಫುಲ್ ಸೈಡ್ ಎ ಬಿ ಈಕ್ವಲ್ ಟು ಎ ಇ ಬೈ ಫುಲ್ ಸೈಡ್ ಎ ಸಿ. ದಿಸ್ ಇಸ್ ಕರೋಲರಿ ಆಫ್ ಬಿ ಪಿ ಟಿ. ಆ್ಯಂಡ್ ದೆನ್ ಡಿ ಇ ಬೈ ಬಿ ಸಿ ಇದನ್ನು ಯೂಸ್ ಮಾಡ್ಬೋದು. ಇದನ್ನು ಯೂಸ್ ಮಾಡಿ ಸಮ್ ಮಾಡ್ಬೋದು ಕರೋಲರಿ ಆಫ್ ಬಿ ಪಿ ಟಿನ. ಸೊ ಬಿ ಪಿ ಟಿ ಇರೋದು ಇಷ್ಟೇ. ನಿಮಗೆ ಈ ರೇಷಿಯೋಸ್ ಆರ್ ಈಕ್ವಲ್, ಅದು ಡೈರೆಕ್ಟಾಗಿ ಈ ಎರಡು ರೇಷಿಯೋ ಯೂಸ್ ಮಾಡುವಾಗ ಬಿ ಪಿ ಟಿ, ಫುಲ್ ಸೈಡ್ ಯೂಸ್ ಮಾಡುವಾಗ ಕರೋಲರಿ ಆಫ್ ಬಿ ಪಿ ಟಿ. ಇದನ್ನು ಯೂಸ್ ಮಾಡಿ ಬಿ ಪಿ ಟಿಯಲ್ಲಿ ಸಮ್ ಮಾಡ್ಬೋದು. ನೆಕ್ಸ್ಟ್ ಒನ್ ಇಸ್ ಎ ಕ್ರೈಟೀರಿಯಾ. ಸಿ ಎ ಕ್ರೈಟೀರಿಯಲ್ಲಿ ನಿಮ್ಗೆ ಹೆಂಗಿರುತ್ತೆ, ನೆಕ್ಸ್ಟ್ ಒನ್ ಇಸ್ ಎ ಕ್ರೈಟೀರಿಯಾ ಯೂಸ್ ಮಾಡಿ ಹೆಂಗೆ ಸಮ್ ಮಾಡ್ತೀವಿ ಅಂತ. ಅದರಲ್ಲಿ ವಾಟ್ ಇಸ್ ದ ಗಿವನ್, ದಟ್ ಈಸ್ ಟ್ರಯಾಂಗಲ್ ಎ ಬಿ ಸಿ ಸಿಮಿಲರ್ ಟು ಟ್ರಯಾಂಗಲ್ ಪಿ ಕ್ಯೂ ಆರ್. ಸೊ ಟ್ರಯಾಂಗಲ್ ಎ ಬಿ ಸಿ ಸಿಮಿಲರ್ ಟು ಟ್ರಯಾಂಗಲ್ ಪಿ ಕ್ಯೂ ಆರ್. ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ y, that is triangle ABC that value is 4√3, that is 30. Okay, then this triangle is PQR, y, then this angle is 30, and this one is BC is 12, and then PR is 6. Can find the value of y ಅಂತ ಕೇಳ್ಬೋದು. ಸೊ ಈ ಥರ ಸಿಮಿಲರ್ ಕೊಡುವಾಗ, ಸಿಮಿಲರ್ ಇರುವಾಗ ಏನೋ, ಸಿ ದಿಸ್ ಇಸ್ ದಟ್ ಆ್ಯಂಗಲ್ ಸಿಮಿಲರ್, ಇದು ಎರಡು ಟ್ರಯಾಂಗಲ್ ಸಿಮಿಲರ್ ಇರುವಾಗ ಸೈಡ್ಸ್ ಆರ್ ಪ್ರಪೋರ್ಷನಲ್ ಅಲ್ವಾ, ಸೈಡ್ಸ್ ಆರ್ ಪ್ರಪೋರ್ಷನಲ್. ಇದಕ್ಕೆ ನೀವು ಸಮ್ಮೆಲ್ಲ ಮಾಡಬೇಕಂತ ನೀಡೆಡ್ ಇಲ್ಲ, ಡೈರೆಕ್ಟಾಗಿ ಆನ್ಸರ್ ಬರಿಬೋದು. ಸಿ ನೋಡಿ ಈ ಸೈಡ್, ಸಿ ಎರಡು ಟ್ರಯಾಂಗಲ್ ಸಿಮಿಲರ್ನ ಕೊಡುವಾಗ ಏನು ನಮಗೆ ಗೊತ್ತಿರಬೇಕು, ಕರೆಸ್ಪಾಂಡಿಂಗ್ ಸೈಡ್ ರೇಷಿಯೋಸ್ ಆರ್ ಈಕ್ವಲ್. ಸೊ ಸೈಡ್ ರೇಷಿಯೋಸ್ ಆರ್ ಈಕ್ವಲ್. ಸೊ ಸೈಡ್ ರೇಷಿಯೋಸ್ ಅಂತ ತಗೊಳ್ಳುವಾಗ ದಟ್ ಈಸ್ ಎ ಬಿ ಬೈ ಪಿ ಕ್ಯೂ ಈಕ್ವಲ್ ಟು ಎ ಸಿ ಬೈ ಕ್ಯೂ ಆರ್ ಈಕ್ವಲ್ ಟು ಬಿ ಸಿ ಬೈ ಪಿ ಆರ್. ಈ ಥರ ಸೈಡ್ ರೇಷಿಯೋಸ್ ಆರ್ ಈಕ್ವಲ್. ಇದನ್ನು ಯೂಸ್ ಮಾಡಿ ನಾವು ವೈ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಬೋದು. ಸೊ ಆವಾಗ ನಮಗೆ ವೈ ಎಲ್ಲಿ ಬರುತ್ತೆ, ಕ್ಯೂ ಆರಲ್ಲಿ ಬರುತ್ತೆ. ಸೊ ಯಾವ್ದು ವ್ಯಾಲ್ಯೂಸ್ ಎಲ್ಲ ಇರುತ್ತೆ, ಇದೆರಡು ಕಂಪೇರ್ ಮಾಡುವಾಗ ನಮಗೆ ಆನ್ಸರ್ ಬರುತ್ತೆ. ಸೊ ಎ ಸಿ ಇಸ್ 4√3 ಬೈ ದಟ್ ಇಸ್ ವೈ, ದೆನ್ ಬಿ ಸಿ ಇಸ್ 6,
ಸಾರಿ BC is 12, then PR is 6. ಓಕೆ, ಸೊ ಇದಕ್ಕೆ ನೀವು ಇದೆಲ್ಲ ಬರಿಬೇಕು, ಹಿಂಗೆ ಸಮ್ ಮಾಡಬೇಕಂತ ನೀಡಡೇ ಇಲ್ಲ, ಡೈರೆಕ್ಟಾಗಿ ಬರಿಬೋದು. ಹೆಂಗೆ ಕೊಟ್ಟಿದ್ದಾರೆ ನೋಡಿ ರೇಷಿಯೋಸು, ಈ ಸೈಡ್ 6 ಇದ್ದರೆ ಈ ಸೈಡ್ ಹೆಂಗಾಗಿದೆ, ಡಬಲ್ ಆಗಿದೆ ಹಂಗೆ. ಓಕೆ, ಸೊ ಇದು 6 ಇರುವಾಗ ಇದು ಡಬಲ್ ಆಗಿದೆ, ಸೊ 6 + 6 ಅರ್ಥ ಆಯ್ತಾ. ಸೊ ಆ ಥರ ಡಬಲ್ ವ್ಯಾಲ್ಯೂ ಆಗ್ಬೋದು. ಸೊ ಅದಕ್ಕೆ ನೀವು ಸಿಂಪ್ಲಿಫೈ ಮಾಡಿನೇ ಆನ್ಸರ್ ಫೈಂಡ್ ಔಟ್ ಮಾಡ್ಬೋದು, ಆರ್ ಎಲ್ಸ್ ಡೈರೆಕ್ಟಾಗಿನೇ ಬರಿಬೋದು. ಸಿಂಪ್ಲಿಫೈ ಮಾಡುವಾಗ ಹೆಂಗಿರುತ್ತೆ ಇದು, ದಿಸ್ ಒನ್ ಇಸ್ y = ಕ್ರಾಸ್ ಮಲ್ಟಿಪಲ್, y = 6 × 4√3/12. ಓಕೆ, ಸಿಂಪ್ಲಿಫೈ ಮಾಡುವಾಗ ದಟ್ ಇಸ್ ದಟ್ 2 ಟೈಮ್ಸ್ ಇಲ್ವಾ, ಸೊ ದಟ್ ಇಸ್ 2√3. ಸೊ y is 2√3. ಇದನ್ನು ಡೈರೆಕ್ಟಾಗಿ ಬರೆಯೋದಂದರೆ ಹೆಂಗೆ ಬರಿಬೋದು, ಸೊ ಈ ವ್ಯಾಲ್ಯೂಯಿಂದ ಇದು ಡಬಲ್ ಆಗಿದೆ, ಹಂಗಂದರೆ ಇದರಲ್ಲಿ ಅರ್ಧ ಇದು ಇಲ್ವಾ. ಸೊ ಇದು 2√3, ಇದರಲ್ಲಿ ಅರ್ಧ ಅಂದರೆ ಇದು 4√3, ಇದರಲ್ಲಿ ಅರ್ಧನಿರುವಾಗ ದಟ್ ಇಸ್ 2√3. ಓಕೆ, ಡೈರೆಕ್ಟಾಗಿ ಈ ಥರ ನೀವು ಆಪ್ಷನ್ನ ಚೂಸ್ ಮಾಡ್ಬೋದು. ಹಂಗೆ ಡಬಲ್ ಮಾಡಿದ್ದಾರೆ, ಸೊ ಅದಕ್ಕೆ ಅರ್ಧ ವ್ಯಾಲ್ಯೂ, ಅದರಲ್ಲಿ ಹಾಫ್, ಹಂಗೆ ಡಬಲ್ ಮಾಡ್ಬೋದು. ಈ ಥರ ಕ್ವೆಶನ್ಸ್ನ ಕೇಳ್ಬೋದು. ನೆಕ್ಸ್ಟ್ ಒನ್ ಇಸ್ ಏರಿಯಾ ಸಿಮಿಲರ್. ಅದು ನಿಮ್ಮ ಥಿಯರಮ್ ಅರ್ಥ ಆಗಿದ್ರೆ ಈಸಿಯಾಗಿ ಮಾಡ್ಬೋದು. ವಾಟ್ ಇಸ್ ದಟ್ ಏರಿಯಾ ಆಫ್ ದ ಸಿಮಿಲರ್ ಥಿಯರಮ? ಓಕೆ, ಏರಿಯಾ ಆಫ್ ದ ಸಿಮಿಲರ್ ಏನು ಥಿಯರಮ್ ಇದೆಯಾ, ಆ ಥಿಯರಮಲ್ಲಿ ಹೆಂಗಿದೆ ಅಂದರೆ 2 ಟ್ರಯಾಂಗಲ್ ಏರಿಯಾನ ಕಂಪೇರ್ ಮಾಡ್ತೀವಿ. ಓಕೆ, ಒಂದು ಸ್ಮಾಲರ್ ಟ್ರಯಾಂಗಲ್ ಇರುತ್ತೆ, ಲಾರ್ಜರ್ ಟ್ರಯಾಂಗಲ್ ಇರುತ್ತೆ. ನೀವು ಯಾವುದು ತಗೊಳ್ತೀವೋ ಅದೇ ರೇಷಿಯೋಲಿ ಸೈಡನ್ನು ತಗೋಬೇಕು. ಸೊ ದಟ್ ಈಸ್ ಒಂದು ABC. So this is ABC, smaller triangle. This is PQR, larger triangle. So ABC, smaller triangle. Then PQR is larger triangle. Triangle PQR. ಇದು ಹೆಂಗಿರುತ್ತೆ ಸಿಮಿಲರ್ ಅಂತವಾಗ, ಏರಿಯಾ ಆಫ್ ದ ಸಿಮಿಲರ್ ಏರಿಯಾ ಫೈಂಡ್ ಔಟ್ ಮಾಡುವಾಗ ಇದಕ್ಕೆ ಕರೆಸ್ಪಾಂಡಿಂಗ್ ಸೈಡ್, ಇದಕ್ಕೂ ಕರೆಸ್ಪಾಂಡಿಂಗ್ ಸೈಡ್ ತಗೋಬೇಕು. ಯಾವುದೋ ಒಂದು, ಇದಕ್ಕೆ BC ಎನಿ ಒನ್, ಅದಕ್ಕೆ ಸೇಮ್ ಕರೆಸ್ಪಾಂಡಿಂಗ್ ಸೈಡ್ ತಗೋಬೇಕು QR. ಓಕೆ, ಇದನ್ನು ಸ್ಕ್ವೇರ್ ಮಾಡಿದರೆ ದಟ್ ಈಸ್ ಈಕ್ವಲ್ ಟು ದ ಏರಿಯಾ ಆಫ್ ದ ಸಿಮಿಲರ್. ಸೊ ಇನ್ ಕೇಸ್ ಇದು ಮೇಲೆ ಲಾರ್ಜ್ ಟ್ರಯಾಂಗಲ್ ನೀವು ಇಲ್ಲಿ ತಗೊಂಡ್ರೆ PQR, ಸ್ಮಾಲರ್ ಟ್ರಯಾಂಗಲ್ ಇಲ್ಲಿ ತಗೋಬೋದು, ನೋ ಪ್ರಾಬ್ಲಮ್. ಬಟ್ ಅದಕ್ಕೆ ಸಿಮಿಲರ್ ಸೈಡ್ ತಗೋಬೇಕು QR, ಅದಕ್ಕೆ ಕರೆಸ್ಪಾಂಡಿಂಗ್ ಸಿಮಿಲರ್ ಸೈಡ್ BC, ಅದನ್ನು ಸ್ಕ್ವೇರ್ ಮಾಡಿದರೆ ದಟ್ ಈಸ್ ಈಕ್ವಲ್. ಓಕೆ, ಸೊ ಇದರ ಯೂಸ್ ಮಾಡಿ ಹೆಂಗೆ ಸಮ್ ಮಾಡೋದಂತ ನೋಡೋಣ. ಒಂದು ಇದರಲ್ಲಿ ಹೆಂಗೆ ಪಾಸಿಬಲ್ ಅಂದರೆ, ನಿಮಗೆ ಈ ಸೈಡ್ನ ಕೊಟ್ಬಿಟ್ಟು ಏರಿಯಾ ಕೇಳ್ಬೋದು, ಅವ್ರ ಏರಿಯಾ ಕೊಟ್ಟು ಸೈಡ್ನ ಕೇಳ್ಬೋದು. ಅದರಲ್ಲಿ 2 ಪಾಸಿಬಲ್ ಇದೆ. ಸೊ ನಿಮಗೆ ಸೈಡ್ ಕೊಟ್ಟಿದ್ದಾರೆ, ಏರಿಯಾ ಕೇಳಿದ್ದಾರೆ. ವಾಟ್ ಇಸ್ ದಟ್, ಇದು 2 ಟ್ರಯಾಂಗಲ್ ಸಿಮಿಲರ್, ABC ಆ್ಯಂಡ್ PQR ಸಿಮಿಲರ್. ದೆನ್ BC/QR is 1/3. Then find that area of, ಹೆಂಗೆ ಕ್ವೆಶನ್ ಕೊಟ್ಟಿದ್ದಾರೆ ನೋಡಿ, ಏರಿಯಾ ಹೆಂಗೆ ಕೇಳಿದ್ದಾರೆ, PQR by ಟ್ರಯಾಂಗಲ್ ABC. ಓಕೆ, ಇದರಲ್ಲಿ ನೀವು ನೋಡಬೇಕು ಏನು ಸೈಡ್ ಕೊಟ್ಟಿದ್ದಾರೆ, BC/QR. ದೆನ್ ಟ್ರಯಾಂಗಲ್ ಏರಿಯಾ ಕೇಳ್ತಾ ಇರೋದು, ಏರಿಯಾ ಆಫ್ ದ ಟ್ರಯಾಂಗಲ್ ಏರಿಯಾ ಕೇಳ್ತಾ ಇರೋದು, ದಟ್ ಈಸ್ PQ/ABC. ಸೊ PQRಗೆ ಸೈಡ್ ಇಸ್ 3, ದೆನ್ ABCಗೆ ಸೈಡ್ ಇಸ್ BC. ಈ ಥರ ನೀವು ತಗೋಬೇಕು ಥಿಯರಮ್ ಅಪ್ಲೈ ಮಾಡುವಾಗ. ಓಕೆ, ದಟ್ ಈಸ್ ಸ್ಕ್ವೇರ್ ಮಾಡುವಾಗ 9/1. ಸೊ ನೀವು ಚೂಸ್ ಮಾಡೋ ಆಪ್ಷನ್ 9:1 ಈ ಥರ ಆಪ್ಷನ್. ಸೊ ನೀವು 1:9 ತೊಗೊಂಡ್ರೆ ರಾಂಗು, 1:9 ತೊಗೊಳ್ಳುವಾಗ ಆಪ್ಷನ್ ದಟ್ ಇಸ್ ರಾಂಗ್. ಸೊ 9:1 ತೊಗೋಬೇಕು. ಸೊ ಯಾವ ಸೈಡ್ ಕೇಳ್ತಾರೋ ಅದಕ್ಕೆ ಕರೆಸ್ಪಾಂಡಿಂಗ್ ಸೈಡನ್ನ ಸ್ಕ್ವೇರ್ ಮಾಡಬೇಕು. ಇನ್ ಕೇಸ್ ಇದು ಕೊಟ್ಟಿರ್ತಾರೆ, ದಿಸ್ ಒನ್ ಇಸ್ ಗಿವನ್ 16/81.
ವಾಟ್ ಇಸ್ ದಟ್ ಏರಿಯಾ ಸೈಡನ್ನು ಕೇಳುವಾಗ ಏರಿಯಾ ಎಸ್ ಸಿ ಟ್ರಯಾಂಗಲ್ ಏರಿಯಾ ಆಫ್ ದ ಟ್ರಯಾಂಗಲ್ ಪಿ ಕ್ಯೂ ಆರ್ ಆ್ಯಂಡ್ ಏರಿಯಾ ಆಫ್ ದ ಟ್ರಯಾಂಗಲ್ ಎ ಬಿ ಸಿ ಇಸ್ 16/81 ಆರ್ 16:81 ಈ ಥರ ಕೊಡುವಾಗ ವಾಟ್ ಇಸ್ ದ ಸೈಡ್ ಕೇಳುವಾಗ ನಿಮಗೆ ಸ್ಕ್ವೇರ್ ರೂಟ್ ಮಾಡಬೇಕು. ಓಕೆ, ಸೊ ದಟ್ ಈಸ್ 4:81 ಸ್ಕ್ವೇರ್ ರೂಟ್ ಇಸ್ 9. ಸೊ 4:9. ಸೊ ಇನ್ ಕೇಸ್ ದಟ್ ಈಸ್ ಸೈಡ್ ಕೊಟ್ಟು ಏರಿಯಾ ಕೇಳುವಾಗ ಸ್ಕ್ವೇರ್ ಮಾಡಬೇಕು, ಏರಿಯಾ ವ್ಯಾಲ್ಯೂ ಕೊಟ್ಟು ಸೈಡ್ ಕೇಳಿದರೆ ಸ್ಕ್ವೇರ್ ರೂಟ್ ಮಾಡಬೇಕು. ಈಸಿಯಾಗಿ ಹಂಗೆ ಮಾಡ್ಬೋದು. ದಟ್ ಈಸ್ ರೂಟ್ 1681 ಕೆಡುವಾಗ ರೂಟ್ 16/√81 ಮಾಡಬೇಕು 4/9. ಸೊ ದಟ್ ಈಸ್ 4:9 ಅಂತ ಸೈಡ್ ತಗೋಬೇಕು. ಸೊ ಸೈಡ್ ಕೇಳುವಾಗ ರೂಟ್ ಮಾಡಬೇಕು, ದೆನ್ ಏರಿಯಾ ಕೇಳುವಾಗ ಸ್ಕ್ವೇರ್ ಮಾಡಬೇಕು. ಸೊ ಈ ಥರನೇ ಎಲ್ಲ ಪಾಸಿಬಲ್ಸ್ ಕ್ವೆಶನು ಏರಿಯಾ ಆಫ್ ದ ಸಿಮಿಲರ್ ಟ್ರಯಾಂಗಲ್ಗೆ. ದೆನ್ ಲಾಸ್ಟ್ ಒನ್ ಇಸ್ ಪೈಥಾಗರಸ್. ಸೊ ಪೈಥಾಗರಸ್ ಅಪ್ಲೈ ಮಾಡುವಾಗ ದಟ್ ಇಸ್ ಪೈಥಾಗರಸಲ್ಲಿ 2 ಕ್ವೆಶನ್ ಇದೆ. 1 ಕ್ವೆಶನ್ ಇಸ್ ಪೈಥಾಗರನ್ ಟ್ರಿಪ್ಲೆಟ್. ಸೊ ಆಲ್ರೆಡಿ ಹೇಳ್ತಾನೆ ಬರ್ತೀನಿ ರಿಪೀಟಾಗಿ, ಪೈಥಾಗರನ್ ಟ್ರಿಪ್ಲೆಟ್ನ ಲರ್ನ್ ಮಾಡ್ಕೊಳ್ಳಿ ಅಂತ. ಸೊ ಪೈಥಾಗರನ್ ಟ್ರಿಪ್ಲೆಟ್ ಅಂದರೆ ದಟ್ ಇಸ್ ಪೈಥಾಗರಸ್ ಥಿಯರಮ್ ಒನ್ಲಿ. ಓಕೆ, ಸೊ ಯಾವಾಗಲೂ ಹೈಪೋಟೆನ್ಯೂಸ್ ಸೈಡ್ ಇಸ್ ಲಾರ್ಜರ್ ಸೈಡ್. ಸೊ ಎ ಬಿ ಸಿ ಟ್ರಯಾಂಗಲಲ್ಲಿ ಹೈಪೋಟೆನ್ಯೂಸ್ ಸೈಡ್ ಇಸ್ ಲಾರ್ಜರ್ ಸೈಡ್ ಇರುತ್ತೆ. ಸೊ ಇದು 10 ಇರುವಾಗ ನಿಮಗೆ ರಿಮೈನಿಂಗ್ ಯಾವುದು ಸೈಡ್ ಇರಬೇಕಂದ್ರೆ ಒಂದು 8 ಒಂದು 6. ಅದು ಯಾವುದು ಬೇಕಂದರೆ 8 6 ಇರ್ಬೋದು. ಸೊ ನಿಮ್ಗೆ ಆಪ್ಷನಲ್ಲಿ ಇದು 8 ಕೊಡುವಾಗ ಇದು 6 ಅಂತ ಬರಬೇಕು. ಓಕೆ, ಇನ್ ಕೇಸ್ ಇದು 2 ಕೊಟ್ಟಿದ್ದಾರೆ 6 8 ಕೊಟ್ಟಿದ್ದಾರೆ ಅಂತ ಇದು ಆಪ್ಷನ್ ಅಂದರೆ 10 ಬರಬೇಕು. ವಾಟ್ ಇಸ್ ದ ಮೀನಿಂಗ್ ಆಫ್ ದಿಸ್ ಒನ್? 10 ಸ್ಕ್ವೇರ್ 100. ಸೊ 10 ಸ್ಕ್ವೇರ್ ಈಕ್ವಲ್ ಟು 8 ಸ್ಕ್ವೇರ್ ಪ್ಲಸ್ 6 ಸ್ಕ್ವೇರ್. ಸೊ 100 ಈಕ್ವಲ್ ಟು 64 ಪ್ಲಸ್ 36 ದಟ್ ಆಲ್ಸೋ 100. ಈ ಥರ ಪಾಸಿಬಲ್ಸ್ ಇರೋದ ಪೈಥಾಗರಸ್ ಥಿಯರಮ್ ಎಲ್ಲ ಪೈಥಾಗರನ್ ಟ್ರಿಪ್ಲೆಟ್ಸ್ ಎಲ್ಲ ಬರೆದಿಟ್ಕೊಳ್ಳಿ. ಸಿ 24 25 ದೆನ್ ದಟ್ ಇಸ್ 1 more is 7. ಆ ಥರ ಯಾವ್ದಾವ್ದ್ರ 3 ಸೈಡ್ಸ್ ಪಾಸಿಬಲ್ ಇರುತ್ತೋ ಅದೆಲ್ಲ ಪೈಥಾಗರನ್ ಟ್ರಿಪ್ಲೆಟ್ ಬರೆದುಕೊಳ್ಳಿ. ನಿಮಗೆ ಇದನ್ನು ಪೈಥಾಗರನ್ ಟ್ರಿಪ್ಲೆಟ್ಸ್ ಯಾವ್ದು ಗೊತ್ತಿಲ್ಲ ಅಂದರೆ 8th ಸ್ಟ್ಯಾಂಡರ್ಡ್ ಬುಕ್ಕಲ್ಲಿ ಇದೆ ನೋಡಿ, ರೆಫರ್ ಮಾಡಿ ಅದನ್ನು ಓದ್ಕೊಳ್ಳಿ. ಓಕೆ, 8th ಸ್ಟ್ಯಾಂಡರ್ಡ್ ಬುಕ್ಕಲ್ಲಿ ಪೈಥಾಗರನ್ ಟ್ರಿಪ್ಲೆಟ್ ಇದೆ. ಅದು ಹೆಂಗೆ ಫೈಂಡ್ ಔಟ್ ಮಾಡಬೇಕಂತ ಫಾರ್ಮುಲಾನೂ ಇದೆ ಪೈಥಾಗರನ್ ಟ್ರಿಪ್ಲೆಟ್ಗೆ. ಈ ಥರ ಒಂದು ಪಾಸಿಬಲ್ ಕ್ವೆಶನ್ ಇರುತ್ತೆ. ಇನ್ ಕೇಸ್ ಇದೆಲ್ಲ ಟೈಮ್ ಇಲ್ಲ, ಓದೋಕ್ಕಾಗಲ್ಲ, ಇದೆಲ್ಲ ನನಗೆ ಗೊತ್ತಿಲ್ಲ, ಫಾರ್ಮುಲೆಲ್ಲ ನೆನಪಲ್ಲಿ ಇಟ್ಕೊಂಡ ಜಸ್ಟ್ ಪೈಥಾಗರಸ್ ಥಿಯರಮ್ನ ಅಪ್ಲೈ ಮಾಡಿ. ಓಕೆ, ಯಾವಾಗ ಪೈಥಾಗರಸ್ ಥಿಯರಮ್ ಹೆಂಗೆ ಅಪ್ಲೈ ಮಾಡ್ತೀವಿ? ಹೈಪೋಟೆನ್ಯೂಸ್ ಸ್ಕ್ವೇರ್ ಈಕ್ವಲ್ ಟು ಪರ್ಪಂಡಿಕ್ಯುಲರ್ ಬೇಸ್ ಸ್ಕ್ವೇರ್ ಆ್ಯಂಡ್ ಪರ್ಪಂಡಿಕ್ಯುಲರ್ ಸ್ಕ್ವೇರ್ ಇಲ್ವಾ, ಹೈಟ್ ಸ್ಕ್ವೇರ್ ಪ್ಲಸ್ ಬೇಸ್ ಸ್ಕ್ವೇರ್. ಸೊ ಅದನ್ನಲ್ಲಿ ಈಗ ಯಾವುದೋ ಒಂದು ಕೇಳುವಾಗ, ಸೊ ಈಗ ಈ ಥರ ಈ ಸೈಡ್ ಎ ಬಿ ಕೇಳ್ತಾರೆ, ಆ ಥರ ಕೇಳುವಾಗ ಜಸ್ಟ್ ಯು ಕ್ಯಾನ್ ಅಪ್ಲೈ ಟು ದ ಪೈಥಾಗರಸ್ ಥಿಯರಮ್. ಸೊ 100 ಸ್ಕ್ವೇರ್ 10 ಸ್ಕ್ವೇರ್ ಇಸ್ 100 ದಟ್ ಇಸ್ 8 ಸ್ಕ್ವೇರ್ ಇಸ್ 64. ಈ ಸೈಡ್ ಟ್ರಾನ್ಸ್ಪೋಸ್ ಮಾಡುವಾಗ ಮೈನಸ್ ಆಗುತ್ತೆ. ಸೊ ಎ ಬಿ ಸ್ಕ್ವೇರ್ ದಟ್ ಇಸ್ 36. ದೆನ್ ವಿ ನೀಡ್ ಓನ್ಲಿ ದ ಎ ಬಿ, ರೂಟ್ ಬೇಡ, ಸ್ಕ್ವೇರ್ ಬೇಡ, ಸೊ ರೂಟ್ ಮಾಡಬೇಕು. ಸೊ ಎ ಬಿಗೆ ರೂಟ್ ಆಫ್ 36 ಇಸ್ ದಟ್ ಇಸ್ 6. ಈ ಥರ ಪೈಥಾಗರಸ್ ಥಿಯರಮ್ನ ಅಪ್ಲೈ ಮಾಡಿನೂ ಫೈಂಡ್ ಔಟ್ ಮಾಡ್ಬೋದು. ಓಕೆ, ಸೊ ನೀವು ಫಾರ್ಮುಲಾ ಪೈಥಾಗರನ್ ಟ್ರಿಪ್ಲೆಟ್ ಅಂದರೆ ಡೈರೆಕ್ಟಾಗಿ ಆನ್ಸರ್ನ ಚೂಸ್ ಮಾಡಿ, ಇಲ್ಲಾಂದ್ರೆ ಟ್ರಿಪ್ಲೆಟ್ ಗೊತ್ತಿಲ್ಲ ಅಂದರೆ ಪೈಥಾಗರಸ್ ಥಿಯರಮ್ನ ಅಪ್ಲೈ ಮಾಡಿ ಸಮ್ ಮಾಡಿ. ಇನ್ನೊಂದು ಪಾಸಿಬಲ್ ಕ್ವೆಶನ್ ಇಸ್ ಅದು ನಿಮಗೆ ಥಿಯರಮ್ ಬೇಸಲ್ಲಿ ಕೇಳ್ಬೋದು. ಓಕೆ, ಅದನ್ನು ಪೈಥಾಗರಸ್ ಈಸಿಯಾಗಿ ಕೇಳಬೇಕಂದ್ರೆ ಹಿಂಗೆ ಕೇಳ್ಬೋದು, ಆರ್ ಎಲ್ಸ್ ನಿಮಗೆ ಪೈಥಾಗರಸ್ ಥಿಯರಮ್ನ ಅಪ್ಲೈ ಮಾಡ್ಬೋದು. ಅದು ಹೆಂಗೆ ಅಂತಲೂ ಹೇಳ್ಕೊಟ್ಟಿದ್ದೀನಿ. ದಟ್ ಈಸ್ ಪರ್ಪಂಡಿಕ್ಯುಲರ್ ಸೈಡ್ ಇದಲ್ವಾ, ನಾವು ಪರ್ಪಂಡಿಕ್ಯುಲರ್ ಸೈಡ್ ಡ್ರಾ ಮಾಡ್ತೀವಿ. ಎ ಬಿ ಸಿ ಟ್ರಯಾಂಗಲಲ್ಲಿ ಬಿ ಡಿ ಪರ್ಪಂಡಿಕ್ಯುಲರ್ ಡ್ರಾ ಮಾಡ್ತೀವಿ. ಸೊ ಬಿ ಡಿ ಪರ್ಪಂಡಿಕ್ಯುಲರ್, ಈ ಪರ್ಪಂಡಿಕ್ಯುಲರ್ ಸೈಡ್ ಇಸ್ ಆಲ್ವೇಸ್ ಸ್ಕ್ವೇರ್. ಸೊ ಬಿ ಡಿ ಸ್ಕ್ವೇರ್ ಪರ್ಪಂಡಿಕ್ಯುಲರ್ ಸ್ಕ್ವೇರ್ ಇಸ್ ಮಲ್ಟಿಪಲ್ ಆಫ್ ದಿಸ್ 2 ಸೈಡ್ ಬರುತ್ತೆ, ಎ ಡಿ ಇಂಟು ಡಿ ಸಿ. ಓಕೆ, ಎ ಡಿ ಇಂಟು ಡಿ ಸಿ ಈ ಥರ ಯಾವಾಗಲೂ ಪರ್ಪಂಡಿಕ್ಯುಲರ್ ಸೈಡಸ್ ಈ ಥರ ಬರುತ್ತೆ. ಓಕೆ, ಇದನ್ನು ನಿಮ್ಮ ನೆನಪಲ್ಲಿ ಇಟ್ಕೋಬೋದು, ಅಲ್ಲ ಇದನ್ನು ಯೂಸ್ ಮಾಡಿ ಸಮ್ಮು ಕೇಳ್ಬೋದು, ವ್ಯಾಲ್ಯೂ ಫೈಂಡ್ ಔಟ್ ಮಾಡೋಕ್ಕೇನೋ ಕೇಳ್ಬೋದು. ಸೊ ಇದನ್ನು ಯೂಸ್ ಮಾಡಿ ಸಮ್ನ ಫೈಂಡ್ ಔಟ್ ಮಾಡ್ಬೋದು. ಸೊ ಈ ಥರ ಪೈಥಾಗರಸ್ನ ಯೂಸ್ ಮಾಡಿ ಸಮ್ ಮಾಡ್ಬೋದು. ಈಗ ನಾವು ಟ್ರಯಾಂಗಲ್ ಕವರಪ್ ಮಾಡಿದ್ದೀವಿ, ದೆನ್ ಅರಿಥ್ಮೆಟಿಕ್ ಕವರಪ್ ಮಾಡಿದ್ದೀವಿ. ಸೊ ನೆಕ್ಸ್ಟು ಯಾವಾಗ ಮಾಡೋಣ ಅಂತ ನೀವು ಕಂಪೇರ್ ಮಾಡಿ, ಯಾವಾಗ ಮಾಡೋದು ಅಂತ ಈಗ ಯಾಕಂದರೆ ಆಲ್ಮೋಸ್ಟ್ 1 hour ಆಯಿತು. ನೆಕ್ಸ್ಟ್ ಸೆಕ್ಷನ್ ಮಾಡೋಣ, ಯಾವಾಗ ಮಾಡೋದಂತ ನೀವು ಕಮೆಂಟಲ್ಲಿ ಹೇಳಿ ಮಾಡೋಣ. ಓಕೆ,
ಸೊ ರೆಗ್ಯುಲರಾಗಿ ನಮ್ಮ ಚಾನಲ್ನ ವಾಚ್ ಮಾಡಿ, ಲೈಕ್ ಆ್ಯಂಡ್ ಶೇರ್, ಸಪೋರ್ಟ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್. ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಾವು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು.